ದೇವರು ನಮಗೆ ಸ್ತೋತ್ರವಾಗಲಿ. ಅದ್ಭುತವಾಗಿರುವಂತಹ ಸಮಯ ದೇವರ ವಾಕ್ಯವನ್ನು ಕೇಳ್ಕೊಳ್ಳೋಣ. ಈ ದಿನ ದೇವರು ನಮ್ಮ ಕೂಡ ಅನೇಕ ಒಂದು ವಿಚಾರಗಳನ್ನ ಮಾತಾಡ್ಲಿಕ್ಕಿದ್ದಾರೆ. ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ 7th ವೀಕ್ ನಲ್ಲಿ ಇದ್ದೇವೆ ನೋಡ್ರಿ. 7th ವೀಕ್ ವರೆಗೂ ದೇವರು ನಮ್ಮನ್ನ ಫೇತ್ಫುಲ್ ಆಗಿ ನಡೆಸಿದ್ದಾರೆ. ಈ ಒಂದು ದಿನ 7th ವೀಕ್ ಅಲ್ಲಿ ಕೂಡ ನಮಗೆ ದೇವರು ಅನೇಕ ಒಂದು ಡೀಪ್ ಆಗಿರುವಂತಹ ಒಂದು ವಿಚಾರಗಳನ್ನ ಮಾತಾಡ್ಲಿಕ್ಕಿದ್ದಾರೆ. ಈ ಒಂದು ದಿನ ನಾವು ಏನೊಂದು ವಾಕ್ಯವನ್ನ ನಾವು ಕಲಿತಾ ಇದ್ದೇವೆ, ನಾವು ಆ ಒಂದು ವಾಕ್ಯಗಳನ್ನ ನಾವು ಅರ್ಥ ಮಾಡ್ಕೊಳ್ಳುವುದಾದ್ರೆ ನಮ್ಮ ಒಂದು ಜೀವಿತಕ್ಕೆ ಬಹಳಷ್ಟು ದೇವರ ಒಂದು ಆಶೀರ್ವಾದಗಳನ್ನ ನಾವು ಪಡೆದುಕೊಳ್ಳಬಹುದು ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಕ್ರಿಯೇಟಿವ್ ಅಂತಂದ್ರೆ ಒಂದು ಕಾರ್ಯ ಮಾಡುವಂಥದ್ದು, ಒಂದು ವಿಭಿನ್ನವಾಗಿರುವಂಥದ್ದು, ಒಂದು ಡಿಫ್ರೆಂಟ್ ಆಗಿರುವಂಥದ್ದು, ಮತ್ತು ಅದು ಏನಂತೆ ಸೈಲೆಂಟ್ ಆಗಿರೋದಲ್ಲ. ಇಟ್ ಈಸ್ ಕ್ರಿಯೇಟಿವ್ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಳ್ಬಹುದಾಗಿದೆ. ಆದ್ರೆ ವರ್ಡ್ ಆಫ್ ಗಾಡ್ ಅಂತ ನಾವು ನೋಡುವಾಗ ಅದು ದೇವರ ವಾಕ್ಯ. ಹಲ್ಲೆಲೂಯಾ. ನಾವೆಲ್ಲರೂ ಕೂಡ ದೇವರ ವಾಕ್ಯವನ್ನ, ನಾವು ಬೈಬಲ್ ಅನ್ನ ದೇವರ ವಾಕ್ಯ ದೇವರ ವಾಕ್ಯ ದೇವರ ವಾಕ್ಯ ಬೈಬಲ್ ಬೈಬಲ್ ಅಂತ ಅಷ್ಟೇ ನೋಡ್ತೀವಿ ಹೊರತು ವಿ ಫೇಲ್ ಟು ರೆಕಗ್ನೈಸ್ ಇಟ್ ಫ್ರಮ್ ದ ವ್ಯೂ ಪಾಯಿಂಟ್ ಆಫ್ ಕ್ರಿಯೇಟಿವ್ನೆಸ್ ಎಂಬುದಾಗಿ ನಾವು ನೋಡ್ಕೊಳ್ಳೋಣ. ಅದರಲ್ಲಿ ಒಂದು ಕಾರ್ಯ ಮಾಡುವಂತ ಶಕ್ತಿ ಇದೆ, ಒಂದು ಬಿಡುಗಡೆ ಮಾಡುವಂತ ಒಂದು ಶಕ್ತಿ ಇದೆ, ಒಂದು ಜೀವ ಕೊಡುವಂತ ಒಂದು ಶಕ್ತಿ ಇದೆ, ಒಂದು ರೀತಿಯಲ್ಲಿ ಎಲ್ಲಾ ರೀತಿಯ ಉತ್ತರ ಕೊಡುವಂತ ಶಕ್ತಿ ಇದೆ, ಅದರಲ್ಲಿ ಒಂದು ಬಲ ಇದೆ, ಅದರಲ್ಲಿ ದೇವರ ಶಕ್ತಿ ಇದೆ ಎಂಬುದಾಗಿ ಅನೇಕ ಜನರು ಮರ್ತೋಗ್ತಾರೆ. ಅದಕ್ಕೆ ಕ್ರಿಯೇಟಿವ್ ಅಂತ ಹೇಳುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ಇಟ್ ಹ್ಯಾಸ್ ದ ಪವರ್ ಟು ಕ್ರಿಯೇಟ್ ಎಂಬುದಾಗಿ. Hallelujah. The word of God has the power to create ಎಂಬುದಾಗಿ. ಅದಕ್ಕೆ 7 weeks ನಾವು ಏನೇನು ಕಲಿತಾ ಇದ್ದೇವೆ, ಇನ್ನ ಮುಂದೆ ನಾವು ಏನೇನು ಮುಂದಿನ ವಾರಗಳು ನಾವು ಕಲಿತೇವೆ, ಇಟ್ ವಿಲ್ ಆಲ್ ದೀಸ್ ಏನಂತ ಹೇಳ್ಬೋದು ವಿಚಾರಗಳು ನಮ್ಮನ್ನ ಬಹಳವಾಗಿ ಒಂದು ಆಶೀರ್ವಾದ ಮಾಡ್ಲಿಕ್ಕೆ. ಹಾಲೆಲೂಯಾ. ನೋಡ್ರಿ, ನಾವು ಕಳೆದ ವಾರ ನಾವು ನೋಡ್ಕೊಂಡ್ರಿ, ನಮ್ಗೆ ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ ನಮ್ಗೆ ಅರ್ಥ ಆಗ್ಬೇಕು. ದ ವರ್ಡ್ ಆಫ್ ಗಾಡ್ ನಮ್ಮ ಜೀವಿತದಲ್ಲಿ ಅಲೈವ್ ಆಗಿರ್ಬೇಕು, ನಮ್ಮ ಲೈಫ್ ನಲ್ಲಿ ನಮ್ಗೆ ಅರ್ಥ ಆಗ್ಬೇಕು ಅಂತಂದ್ರೆ ಮೊದಲನೇದಾಗಿ ನನಗೆ ಅರ್ಥ ಆಗ್ಬೇಕು ದೇವರ ವಾಕ್ಯ ಏನು ಎಂಬುದಾಗಿ. ಹಾಲೆಲೂಯಾ. ಬೇಸಿಕಲಿ ಐ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಬೈಬಲ್ ಎಂಬುದಾಗಿ. ಹಾಲೆಲೂಯಾ. ನಾನು ಸಿಂಪಲ್ ಆಗಿ ನಾನು ಏನ್ ಬೇಸಿಕ್ ಇದೆ ಅದನ್ನೆಲ್ಲ ನಾನು ಅರ್ಥ ಮಾಡ್ಕೊಳ್ಳುವಾಗ ಐ ನೋ ಹೌ ಟು ಯೂಸ್ ದ ಬೈಬಲ್ ಅಕಾರ್ಡಿಂಗ್ ಟು ಮೈ ಸಿಚುವೇಶನ್ಸ್. ಹಾಲೆಲೂಯಾ. ಯಾವಾಗ ನಮ್ಗೆ ಕಷ್ಟ ಬರ್ತದೆ, ಯಾವಾಗ ನಮ್ಗೆ ನೋವಾಗಿರ್ತದೆ, ಯಾವಾಗ ನಮ್ಗೆ ತೊಂದರೆಗಳು ಬರ್ತದೆ, ಯಾವಾಗ ನಮ್ಗೆ ಯಾರು ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಬೇಜಾರ್ನಲ್ಲಿ ಇರ್ತೇವೆ, ಅವಾಗ ಎಲ್ಲ ಕೂಡ ಬೈಬಲ್ ಇರುವಂತಹ ವಾಕ್ಯಗಳು ನಮ್ಮ ಕೂಡ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತದೆ. ಇಟ್ ಕ್ರಿಯೇಟ್ಸ್ ದಟ್ ವರ್ಡ್ ಆಫ್ ಗಾಡ್. ಹಾಲೆಲೂಯಾ. ಅದಕ್ಕೆ ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಹಾಗಾಗಿ ಈ ಒಂದು ದಿನ ಕೂಡ ನಾವು ಅರ್ಥ ಮಾಡ್ಕೊಳ್ಳುವಾಗ ಮೊದಲನೇದಾಗಿ ಏನಂತಂದ್ರೆ ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ ನಲ್ಲಿ ನಿಮ್ಗೆ ಬೇಸಿಕ್ ಬೈಬಲ್ ಎಲ್ಲಾ ವಿಚಾರಗಳು ನಿಮ್ಗೆ ತಿಳಿದಿರ್ಬೇಕು. ಯು ಹ್ಯಾವ್ ಟು ರೀಡ್ ದ ವರ್ಡ್ ಆಫ್ ಗಾಡ್. ವರ್ಡ್ ಆಫ್ ಗಾಡ್ ನಲ್ಲಿ ನೀವು ನೆಲೆಗೊಂಡಿರುವಾಗ, ಅದರಲ್ಲಿ ಬೇರೂರಿರುವಾಗ, ಇಟ್ ವಿಲ್ ಗಿವ್ ಯು ಫ್ರೂಟ್. ಹಾಲೆಲೂಯಾ. ಫ್ರೂಟ್ ಆಫ್ ಲೈಫ್. ಹಾಲೆಲೂಯಾ. ಇಟ್ ವಿಲ್ ಗಿವ್ ಯು ಜಾಯ್, ಇಟ್ ವಿಲ್ ಗಿವ್ ಯು ಪೀಸ್, ಇಟ್ ವಿಲ್ ಗಿವ್ ಯು ಹ್ಯಾಪಿನೆಸ್, ಇಟ್ ವಿಲ್ ಗಿವ್ ಯು ಪ್ರಾಸ್ಪೆರಿಟಿ, ಇಟ್ ವಿಲ್ ಗಿವ್ ಯು ವಾಟ್ ಎವರ್ ದ ಥಿಂಗ್ಸ್ ದಟ್ ಯು ನೀಡ್ ಇನ್ ಯುವರ್ ಲೈಫ್, ಇಟ್ ವಿಲ್ ಗಿವ್ ಯು ಆಸ್ ಎ ಫ್ರೂಟ್. ಹಾಲೆಲೂಯಾ. ಅದಕ್ಕಾಗಿ ಏನ್ ಮಾಡ್ಬೇಕಂತೆ, ಫಸ್ಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್, ಫಸ್ಟ್ ಯು ನೀಡ್ ಟು ರೀಡ್ ದ ಬೈಬಲ್, ಫಸ್ಟ್ ಯು ನೀಡ್ ಟು ಡಿಪೆಂಡ್ ಅಪಾನ್ ದ ವರ್ಡ್ ಆಫ್ ಗಾಡ್. ಆ ಒಂದು ಟೈಮ್ ನಲ್ಲಿ ತಕ್ಕ ಸಮಯದಲ್ಲಿ ದೇವರ ವಾಕ್ಯ ನಮಗೆ ಫಲ ಕೊಡ್ತದೆ. ಹಾಲೆಲೂಯಾ. ಯಾಕೆಂದ್ರೆ ದೇವರ ವಾಕ್ಯ ಸಜೀವವಾಗಿದೆ, ದೇವರ ವಾಕ್ಯ ಕಾರ್ಯ ಮಾಡ್ತದೆ, ಅದರಲ್ಲಿ ಬಲ ಇದೆ ಎಂಬುದಾಗಿ. ಹಾಲೆಲೂಯಾ. ಆ ಎಲ್ಲಾ ಸಂಗತಿಗಳು ಮುಗಿದ ಮೇಲೆ ನಾವು ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂತಂದ್ರೆ ದ ರೆವಲೇಷನ್ ಪರ್ಸನ್ ಆಫ್ ದ ಹೋಲಿ ಸ್ಪಿರಿಟ್. ಹಾಲೆಲೂಯಾ. ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ಹೂ ದ ಆಥರ್ ಇಸ್, ವಿತೌಟ್ ನೋಯಿಂಗ್ ದ ಆಥರ್ ವಿ ಕೆನಾಟ್ ರೀಡ್ ಏನಂತ ಹೇಳ್ಬೋದು ಹಿಸ್ ಬುಕ್. ಹಾಲೆಲೂಯಾ. ನಾವು ಸತ್ಯವೇದವನ್ನ ಆಥರ್ ಇಲ್ದಿರ ನಾವು ಓದಕ್ ಆಗೋದಿಲ್ಲ. ಅದಕ್ಕೆ ಆಥರ್ ಯಾವಾಗೂ ಕೂಡ ನಮ್ಮ ಜೊತೆಗೆ ಪ್ರೆಸೆಂಟ್ ಇರ್ತಾರೆ. ಅವರು ಪ್ರೆಸೆನ್ಸ್, ಅವರು ಬಂದು ಪರ್ಸನ್ ಆಫ್ ದ ಹೋಲಿ ಸ್ಪಿರಿಟ್. ಹಾಲೆಲೂಯಾ. ಅವರು ನಮ್ಗೆ ಟೀಚ್ ಮಾಡ್ತಾರೆ ಅಂತ ಯಾವ ವಾಕ್ಯ ನಿನಗೆ ಬೇಕಾಗಿದೆ, ಆ ವಾಕ್ಯ ಹೆಂಗೆ ಕಾರ್ಯ ಮಾಡ್ತದೆ, ಆ ವಾಕ್ಯದಲ್ಲಿ ಇರುವಂತ ಗೂಢಾರ್ಥ ಏನು, ಆ ವಾಕ್ಯ ಹೇಗೆ ನಿನಗೆ ಕನೆಕ್ಟ್ ಆಗುತ್ತೆ ಎಂಬುದಾಗಿ ಅನೇಕ ಒಂದು ವಿಚಾರಗಳನ್ನ ದೇವರು ಮಾತಾಡ್ಲಿಕ್ಕಿದ್ದಾರೆ. ಹಾಲೆಲೂಯಾ. ಮೊದಲನೇದಾಗಿ ಬೈಬಲ್ ಬೇಸಿಕ್ ಆಗಿ ಅರ್ಥ ಮಾಡ್ಕೊಳ್ಬೇಕು, ಬೈಬಲ್ನ ಯಾವಾಗಲೂ ನಾವು ಓದಬೇಕು. ಮತ್ತು ಎರಡನೇದಾಗಿ ನಾವು ಪವಿತ್ರ ಆತ್ಮನು ಒಂದು ಪ್ರಕಟಣೆಯ ವ್ಯಕ್ತಿ ನಮ್ಮ ಒಳಗಡೆ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಹಿ ಈಸ್ ದ ಒನ್ ಶೋಸ್ ದ ವರ್ಡ್ ಆಫ್ ಗಾಡ್ ದಿಸ್ ಈಸ್ ಟ್ರೂ, ವರ್ಡ್ ಆಫ್ ಗಾಡ್ ಹ್ಯಾಸ್ ಲೈಫ್, ವರ್ಡ್ ಆಫ್ ಗಾಡ್ ಹ್ಯಾಸ್ ಪವರ್ ಎಂಬುದಾಗಿ ಆತನು ನಮ್ಗೆ ಎಲ್ಲ ಒಂದು ಸಮಯಗಳಲ್ಲಿ ತೋರಿಸ್ಕೊಡ್ತಾನೆ ಪವಿತ್ರ ಆತ್ಮನ. ದ ರೆವಲೇಷನ್ ಪರ್ಸನ್ ಆಫ್ ದ ಹೋಲಿ ಸ್ಪಿರಿಟ್. 2 ವಾರ ನಾವು ಅದ್ರ ಮೇಲೆ ನಾವು ಕಲ್ತ್ಕೊಂಡಿದ್ದೇವೆ. ಈ ವಾರ ಕೂಡ ಒಂದು ವಿಭಿನ್ನವಾಗಿರುವಂತಹ ಒಂದು ವಿಚಾರದಲ್ಲಿ ಪವಿತ್ರ ಆತ್ಮನು ನಮ್ಮ ಕೂಡ ಮಾತಾಡ್ಲಿಕ್ಕಿದ್ದಾರೆ. ನೋಡಿ, ನಾವು 7th ವೀಕ್ ನಲ್ಲಿ ಇರುವಾಗ ಟುಡೇ ವಿ ಆರ್ ಲರ್ನಿಂಗ್ 7 ಪಾಯಿಂಟ್ಸ್ ಅಬೌಟ್ ದ ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್. ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ ನಲ್ಲಿ ಇರುವಂತಹ ಒಂದು 7 ಪಾಯಿಂಟ್ಸ್ ದೇವರ ಆತ್ಮನು ಈ ದಿನ ನಮಗೆ ಮಾತಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಮೊದಲನೇದಾಗಿ ಬೈಬಲ್ ನಾವು ಅರ್ಥ ಮಾಡಿಕೊಂಡ್ರೆ, ಎರಡನೇದಾಗಿ ಪವಿತ್ರ ಆತ್ಮನು ಅವರೇ ಒಂದು ಆಥರ್ ಸತ್ಯವೇದದು, ಮತ್ತೆ ಅವರು ನಮ್ಮ ಸಂಗಡ ಇದ್ದು ನಮ್ಗೆ ಎಲ್ಲಾ ಒಂದು ಸಮಯದಲ್ಲಿ ಕೂಡ ವಾಕ್ಯವನ್ನ ತಿಳಿಸ್ಕೊಡ್ತಾರೆ. ಅವರು ನಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ನಮ್ಗೆ ಬೈಬಲ್ ಅರ್ಥ ಆಗೋದಿಲ್ಲ. ಅವರು ನಮ್ಗೆ ಬೈಬಲ್ ನ ತೋರಿಸ್ಕೊಟ್ಟಿಲ್ಲ ಅಂದ್ರೆ ನಮ್ಗೆ ಅರ್ಥ ಆಗಲ್ಲ, ಯಾವ ವಿಚಾರನೂ ಅರ್ಥ ಆಗಲ್ಲ. ಅದಕ್ಕಾಗಿ ಏನಂತೆ, ಒಂದು ನಂಬದೇ ಇರುವಂತಹ ವ್ಯಕ್ತಿ, ಒಂದು ನಂಬುವಂತ ವ್ಯಕ್ತಿಗೆ ವ್ಯತ್ಯಾಸ ಏನು ಅಂತಂದ್ರೆ ಈ ವ್ಯಕ್ತಿಯ ಒಳಗಡೆ ಪವಿತ್ರಾತ್ಮನ ಪ್ರಕಟಣೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಒಂದು ದೇವರ ವಾಕ್ಯವನ್ನ
ಗಟ್ಟಿಯಾಗಿ ಹಿಡಿದುಕೊಂಡು ಅದರಲ್ಲಿ ನಡೀತಾರೆ. ಯಾವ ವ್ಯಕ್ತಿಗೆ ಪ್ರಕಟಣೆ ಆಗ್ಲಿಲ್ಲ ಅವನು ಎಲ್ಲಾ ದೇವರ ಒಂದು ಧರ್ಮಗಳನ್ನ ಒಂದೇ ಅಂತ ನೋಡ್ತಾನೆ. ಆದ್ರೆ ಯಾವ ವ್ಯಕ್ತಿಗೆ ಪ್ರಕಟಣೆ ಕೊಟ್ಟಿದ್ದಾರೆ ಅವನು ಸತ್ಯ ವೇದಕ್ಕೆ ಹೇಳ್ತಾನೆ, ಇದು ನಿಜವಾಗ್ಲೂ ಜೀವವುಳ್ಳಂತಹ ವಾಕ್ಯ, ಇದರಲ್ಲಿ ಬಲ ಇರುವಂತಹ ಕಾರ್ಯ ಮಾಡುವಂತಹ ವಾಕ್ಯ ಎಂಬುದಾಗಿ ಹೇಳ್ತಾರೆ. ಇದು ಡಿಫ್ರೆನ್ಸ್ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಹಾಗಾಗಿ ಈ ಒಂದು ದಿನ ನಾವು ಮುಂದೆ ಹೋಗುವಾಗ 7 ಒಂದು ಸಂಗತಿಗಳನ್ನ ಪವಿತ್ರ ಆತ್ಮನು ಈ ದಿನ ನಮ್ಮ ಕೂಡ ಹಂಚ್ಕೊಳ್ಳಿಕ್ಕಿದ್ದಾನೆ. ನೋಡ್ರಿ 7 ಸಂಗತಿಗಳು ಅಂತಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್. ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ ಹ್ಯಾಸ್ 7 points ಅಂಡ್ 7 ಡಿಫ್ರೆಂಟ್ ವರ್ಕ್ಸ್ ಆ ಒಂದು ವರ್ಡ್ ಆಫ್ ಗಾಡ್ ನಮ್ಮ ಲೈಫ್ ನಲ್ಲಿ ಮಾಡ್ಲಿಕ್ಕಿದೆ. ಮೊದಲನೇದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ಮೊದಲನೇ ಸಂಗತಿ ಏನು ಅಂತಂದ್ರೆ ದ ವರ್ಡ್ ಆಫ್ ಗಾಡ್ ಹ್ಯಾಸ್ ದ ಪವರ್ ಎಂಬುದಾಗಿ. ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ ಅಲ್ಲಿ ಮೊದಲನೇ ಪಾಯಿಂಟ್ ಏನು ಅಂತಂದ್ರೆ ದ ವರ್ಡ್ ಆಫ್ ಗಾಡ್ ಈಸ್ ಫೈರ್ ಎಂಬುದಾಗಿ. ಹಾಲೆಲೂಯಾ. ದೇವರ ವಾಕ್ಯವು ಬೆಂಕಿಯಾಗಿದೆ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ನೋಡ್ರಿ, ನಮ್ಮ ಲೈಫ್ ನಲ್ಲಿ ದೇವರ ವಾಕ್ಯ ಹೇಗೆ ಕಾರ್ಯ ಮಾಡ್ತಿದೆ ಅಂತಂದ್ರೆ ದ ವರ್ಡ್ ಆಫ್ ಗಾಡ್ ಇಸ್ ಫೈರ್. ಹಾಲೆಲೂಯಾ. ದೇವರ ವಾಕ್ಯ ಏನಾಗಿದೆ ಅಂತೆ? ಬೆಂಕಿಯಾಗಿದೆ. ಹಾಲೆಲೂಯಾ. ನಮ್ಮ ಲೈಫ್ ನಲ್ಲಿ ಏನೇನು ವಿಚಾರಗಳು ಇದೆ ಅದನ್ನ ಸುಟ್ಟು ಬಿಡುವಂತ ಯಾವ್ಯಾವ್ದು ಕೆಟ್ಟ ವಿಚಾರಗಳು ಇದೆ, ಬೇಡದೇ ಇರುವಂತ ವಿಚಾರಗಳಿದೆ, ವೆನ್ ಯು ರೀಡ್ ದ ವರ್ಡ್ ಆಫ್ ಗಾಡ್ ಇಟ್ ವಿಲ್ ಎಲಿಮಿನೇಟ್ ಅಂತ. ಹಾಲೆಲೂಯಾ. ಆಸ್ ಏನಂತ ಹೇಳ್ಬೋದು, ಒಂದು ಗೋಲ್ಡ್ ಇರ್ಬೋದು, ಒಂದು ಸಿಲ್ವರ್ ಇರ್ಬೋದು, ಬೆಂಕಿಯಲ್ಲಿ ಹಾಕಿ ಹೇಗೆ ಪ್ಯೂರಿಫೈ ಮಾಡ್ತಾರೋ ಆ ರೀತಿಯಲ್ಲಿ ನಮ್ಮ ಕ್ಯಾರೆಕ್ಟರ್ನ ಫೈರ್ ಆಫ್ ಗಾಡ್ ಪ್ಯೂರಿಫೈ ಮಾಡ್ತಾನೆ ಇರ್ತಾರೆ. ಹಾಲೆಲೂಯಾ. ವರ್ಡ್ ಆಫ್ ಗಾಡ್ ನಮ್ಮನ್ನ ಪ್ಯೂರಿಫೈ ಮಾಡ್ತದೆ. ಇಟ್ ವಿಲ್ ಕ್ರಿಯೇಟ್ ಎ ನ್ಯೂ ಪರ್ಸನ್ ಇನ್ ನಾವು. ನಮ್ಮನ್ನ ಹೊಸ ವ್ಯಕ್ತಿಯನ್ನಾಗಿ ಮಾಡ್ತದೆ. ಯಾರೋ ಒಬ್ರು ಹಳೆಯ ಒಂದು ಸ್ನೇಹಿತರು ನಮಗೆ ಸಿಕ್ಕಿದಾಗ, ಯಾರೋ ಒಬ್ರು ತುಂಬಾ ದಿನಗಳಾಗಿ ಭೇಟಿ ಆದ್ಮೇಲೆ ಸಂಬಂಧಿಕರು ಇರ್ಬೋದು, ಸ್ನೇಹಿತರು ಇರ್ಬೋದು, ಅವ್ರು ನಮ್ಮನ್ನ ನೋಡಿದಾಗ ಅವ್ರು ಹೇಳ್ತಾರೆ, ನೀನ್ ಮಾತಾಡುವಂತ ಶೈಲಿ ಎಲ್ಲ ಬದಲಾವಣೆ ಆಗಿದೆ ಅಲ್ಲ. ಹೌದು, ಯಾಕೆ ಅಂದ್ರೆ ದೇವರ ವಾಕ್ಯ ಬೆಂಕಿ ಆಗಿದೆ, ಅದು ನನ್ನನ್ನು ಬದಲಾಯಿಸಿದೆ. ದೇವರ ವಾಕ್ಯ ಏನಾಗಿದೆ ಅಂದ್ರೆ ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ ಇಸ್ ದ ಫೈರ್ ಎಂಬುದಾಗಿ ಅರ್ಥ ಮಾಡ್ಕೊಳ್ಬಹುದಾಗಿದೆ. ಅಂಡ್ ದಟ್ ಫೈರ್ ಕನ್ಸ್ಯೂಮ್ಸ್ ಆಲ್ ಮೈ ಏನಂತ ಹೇಳ್ಬೋದು, ಏನೇನೋ ಒಂದು ಇಂಟೆನ್ಷನ್ಸ್ ಇದೆ ಈ ವರ್ಲ್ಡ್ ನಲ್ಲಿ, ಏನೇನೋ ಆಸೆಗಳು ಇರ್ತದೆ, ವಿಭಿನ್ನವಾಗಿರುವಂತ ವಿಚಿತ್ರವಾಗಿರುವಂತ ಆಸೆಗಳು ಏನೇನೋ ಇರ್ತದೆ, ಅದೆಲ್ಲ ಸುಟ್ಟು ಬಿಡ್ತದಂತೆ. ಅವಾಗ ಅನಿಸ್ತದೆ ಮೀನಿಂಗ್ಲೆಸ್, ಇಟ್ ಇಸ್ ಆಲ್ ಮೀನಿಂಗ್ಲೆಸ್, ಐ ಕೆನಾಟ್ ಡೂ ದಿಸ್, ನನಗೆ ಇದು ಬೇಕಾಗಿಲ್ಲ, ಇದು ಮೀನಿಂಗ್ಲೆಸ್ ಅಂತ ಹೇಳಿ ನಾನು ಬಿಟ್ಬಿಡ್ತೇನೆ. ಯಾರ್ದಾದ್ರು ನಾವು ಸಾಕ್ಷಿ ಹೇಳುವಾಗ ನಾವು ಹೇಳ್ತೇವೆ, ಆ ಒಂದು ಟೈಮ್ ನಲ್ಲಿ ನನಗೆ ಈ ತರ ಒಂದು ಆಸೆ ಆಯ್ತು, ಆದ್ರೆ ಯಾವಾಗ ನಾನು ಕ್ರಿಸ್ತನನ್ನು ಕಂಡುಕೊಂಡೆ ನನ್ಗೆ ಆಸೆ ಎಲ್ಲ ಹೊರಟೋಯ್ತು. ಎಲ್ಲೋಯ್ತು? ಯಾಕೆಂದ್ರೆ ದೇವರ ವಾಕ್ಯ ಬೆಂಕಿಯಾಗಿದ್ದು ಅದನ್ನೆಲ್ಲ ದಹಿಸಿ ಬಿಡ್ತು ನಮ್ಮ ಒಳಗಡೆ. ಹಾಲೆಲೂಯಾ. ಒಂದು ಇಮ್ಯಾಜಿನ್ ಮಾಡ್ರಿ, ಒಂದು ವಿಚಾರವನ್ನ ನಾನು ಕಲಿಯುವಾಗ ಒಂದು ಅರ್ಥ ಮಾಡ್ಕೊಂಡ ವಿಚಾರ ಏನು ಅಂತಂದ್ರೆ, ಯೇಸು ಸ್ವಾಮಿಯ ಮೇಲೆ ಪವಿತ್ರ ಆತ್ಮನು ಇಳಿದು ಬರುವಾಗ ಹೇಗೆ ಬಂದರು ಅಂತಂದ್ರೆ ಪಾರಿವಾಳದ ಆಕಾರದಲ್ಲಿ ಬಂದ್ರು. ಯೇಸು ಸ್ವಾಮಿ ದೀಕ್ಷಾ ಸ್ನಾನ ಮಾಡಿಸ್ಕೊಂಡು ಎದಳುವಾಗ ಏನಾಯ್ತಂದ್ರೆ ಪಾರಿವಾಳ ಅವರ ಮೇಲೆ ಇಳಿದು ಬರುವಾಗ ಅಲ್ಲಿ ಏನಂತಂದ್ರೆ ಯೇಸು ಸ್ವಾಮಿ ಒಂದು ಪರಿಶುದ್ಧತ್ವವನ್ನ ಅಲ್ಲಿ ತೋರಿಸ್ತಾ ಇದ್ದಾರೆ. ಯೇಸು ಸ್ವಾಮಿ ಅವರು ಯಾರಾಗಿದ್ದಾರೆ ಎಂಬುದಾಗಿ ತೋರಿಸ್ತಾ ಇದ್ದಾರೆ. ಅಲ್ಲಿ ತಂದೆಯಾದ ದೇವರು, ಪವಿತ್ರ ಆತ್ಮನು ಮತ್ತು ಮಗನಾದಂತ ಯೇಸು ಸ್ವಾಮಿ 3 ಜನ ತ್ರಯೇಕ ದೇವರು ಒಟ್ಟಿಗೆ ಇರುವುದನ್ನ ನಾವು ನೋಡ್ಕೊಳ್ಬಹುದಾಗಿದೆ. ಅಲ್ಲಿ ಆಕಾಶ ತೆರೆದು ಅಲ್ಲಿ ಆಕಾಶ ಹೊಣೆ ಆಯಿತು, ಈತನು ನನ್ನ ಪ್ರಿಯನಾಗಿರುವ ಮಗನು, ಈತನನ್ನ ನನ್ನ ಮೆಚ್ಚಿದ್ದೇನಂತ ದೇವರಲ್ಲಿ ಯೇಸುಸ್ವಾಮಿ ಮುಖಾಂತರವಾಗಿ ಸಾಕ್ಷಿ ಕೊಡ್ತಾ ಇದ್ದಾರೆ. ಅಲ್ಲಿ ಪವಿತ್ರಾತ್ಮನು ಕೂಡ ಬಂದಿದ್ದಾರೆ. ಅದೇ ಪವಿತ್ರಾತ್ಮನು ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 1ನೇ ವಚನ 8ನೇ ಅಧ್ಯಾಯದಲ್ಲಿ ಬರುವಾಗ ಅವರು ಬಲ ಪರಾಕ್ರಮದಲ್ಲಿ ಮತ್ತು ಅವರು ಆವಿಯ ಬೆಂಕಿಯಲ್ಲಿ ಪವಿತ್ರಾತ್ಮ ಪ್ರತಿಯೊಬ್ಬರ ಮೇಲೆ ಉರಿಯುವ ಒಂದು ಬೆಂಕಿಯಲ್ಲಿ ಇಳಿದು ಬಂದರು ಅಂತೆ. ಹಾಲೆಲೂಯಾ. ಯಾಕೆ ಅಂತಂದ್ರೆ ಯೇಸು ಸ್ವಾಮಿ ಆಲ್ರೆಡಿ ಪರಿಶುದ್ಧರಾಗಿದ್ರು, ಹೋಲಿ ಆಗಿದ್ರು, ಅವ್ರಿಗೆ ಬೆಂಕಿ ಬೇಕಾಗಿಲ್ಲ, ಅವ್ರಿಗೆ ಹೋಲಿ ಸ್ಪಿರಿಟ್ ಬೇಕಾಗಿದ್ರು. ಆದ್ರೆ ಈ ಒಂದು ಅಪೊಸ್ತಲರಿಗೆ ಬೆಂಕಿ ಬೇಕಾಗಿತ್ತು. ಯಾಕೆಂದ್ರೆ ಇನ್ನ ಅವ್ರ ಒಳಗಡೆ ಅಪನಂಬಿಕೆ, ಇನ್ನ ಕನ್ಫ್ಯೂಷನ್ಸ್, ಇನ್ನ ಲೋಕದ ವಿಚಾರಗಳನ್ನ ತೆಗೆದು ಹಾಕುವುದಕ್ಕಾಗಿ ಅವ್ರಿಗೆ ಬೆಂಕಿ ಬೇಕಾಗಿತ್ತು. ಹಾಗಾಗಿ ಪವಿತ್ರ ಆತ್ಮನು ನಮ್ಮ ಒಳಗಡೆ ಬೆಂಕಿಯನ್ನ ಕೊಡ್ತಾರೆ, ಬೆಂಕಿಯನ್ನ ಹಾಕ್ತಾರೆ. ದೇವರ ವಾಕ್ಯದ ಮುಖಾಂತರವಾಗಿ ಹಾಕುವಂತ ಬೆಂಕಿ ನಮ್ಮನ್ನ ಕ್ಲೆನ್ಸ್ ಮಾಡ್ತದೆ, ನಮ್ಮನ್ನ ಪ್ಯೂರಿಫೈ ಮಾಡ್ತದೆ, ನಮ್ಮನ್ನ ಇಲ್ದಿರುವಂತ ಥಿಂಗ್ಸ್ ನ ಹೊರಗಡೆ ತೆಗೆದು ಬಿಸಾಕ್ತದೆ. ಇಟ್ ಕ್ರಿಯೇಟ್ಸ್ ಎ ಪ್ಯೂರ್ ಹಾರ್ಟ್ ಇನ್ ಯು. ಹಾಲೆಲೂಯಾ. ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ ಹ್ಯಾಸ್ ದ ಪವರ್ ಆಫ್ ಫೈರ್ ಟು ಕ್ರಿಯೇಟ್ ಎ ಪ್ಯೂರ್ ಹಾರ್ಟ್ ಇನ್ ಯು, ಟು ಕ್ರಿಯೇಟ್ ಎ ನ್ಯೂ ಬೀಯಿಂಗ್ ಇನ್ ಯು, ಟು ಕ್ರಿಯೇಟ್ ಎ ನ್ಯೂ ಕ್ರಿಯೇಷನ್ ಇನ್ ಯು ಎಂಬುದಾಗಿ ಅರ್ಥ ಮಾಡ್ಕೊಳ್ಬಹುದಾಗಿದೆ. ಹಾಗಾಗಿ ನನ್ನ ಒಳಗಡೆ ದೇವರ ಆತ್ಮನು ಬೆಂಕಿಯನ್ನು ಹಾಕುವಾಗ ನಾವು ಏನಾಗ್ತೇವಂತೆ, ವಿ ವಿಲ್ ಬಿಕಮ್ ರಿಫೈನ್ಡ್ ಆಸ್ ಗೋಲ್ಡ್. ಹಾಲೆಲೂಯಾ. ಪ್ಯೂರ್ ಗೋಲ್ಡ್, ಪ್ಯೂರ್ ಸಿಲ್ವರ್. ಹಾಲೆಲೂಯಾ. ಆ ರೀತಿಯಲ್ಲಿ ದೇವರು ನಮಗೆ ಮಾಡ್ಲಿಕ್ಕಿದ್ದಾರೆ. ಜಾನ್ ದ ಬ್ಯಾಪ್ಟಿಸ್ಟ್ ಎಲ್ಲರಿಗೂ ದೀಕ್ಷಾ ಸ್ನಾನ ಕೊಡಿಸ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಏನ್ ಮಾಡ್ತಾ ಇದ್ದಾರೆ, ಪಾಪದ ಕುರಿತಾಗಿ ಹೇಳ್ತಾ ಇದ್ದಾರೆ, ದೇವರ ಒಂದು ರಾಜ್ಯದ ಕುರಿತಾಗಿ ಹೇಳ್ತಾ ಇದ್ದಾರೆ. ಇದೆಲ್ಲ ಹೇಳುವಾಗ ಅನೇಕ ಜನರು ಬಂದು ದೀಕ್ಷಾ ಸ್ನಾನ ಯೋರ್ದಾನ್ ಹೊಳೆಯಲ್ಲಿ ಸ್ನಾನಿಕನಾದ ಯೋಹಾನನ ಕಡೆಯಿಂದ ದೀಕ್ಷಾ ಸ್ನಾನ ಮಾಡಿಸ್ಕೊಳ್ಳುವಾಗ ಅವರೆಲ್ಲ ಒಂದು ಸಂಶಯ ಏನಂತಂದ್ರೆ, ಇವರು ಮೆಸ್ಸಿಯನ ಬರಬೇಕಾದಂತ ಕ್ರಿಸ್ತನು ಇವರೇನ ಅಂತ ಹೇಳುವಾಗ ಸ್ನಾನಿಕನಾದ ಯೋಹಾನನು ಈ ರೀತಿಯಲ್ಲಿ ಹೇಳ್ತಾರೆ, ನಾನು ಅವನಲ್ಲ, ನಾನು ಅವ್ರ ಮುಂದೆ ಬಂದಿದ್ದೇನೆ ಅಷ್ಟೇ, ಆದ್ರೆ ನಾನು ಹಿಂದೆ ಬರ್ತಾರೆ, ಅವರ ಕಾಲಿನ ಕೆರೆಗಳನ್ನು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ. ಆದ್ರೆ ನಾನು ನಿಮ್ಗೆ ನೀರಿನ ದೀಕ್ಷಾಸ್ನಾನ ಮಾಡಿಸ್ತೇನೆ, ಆದ್ರೆ ಅವರಾದರೂ ನಿಮಗೆ ಪವಿತ್ರ ಆತ್ಮನಲ್ಲಿಯೋ ಬೆಂಕಿಯಲ್ಲಿಯೋ ದೀಕ್ಷಾಸ್ನಾನ ಮಾಡಿಸ್ತಾರೆ. ಹಾಲೆಲೂಯಾ. ಆ ವಾಕ್ಯವನ್ನು ಒಂದ್ಸಾರಿ ಓದ್ಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ ವಾಕ್ಯ ಈ ರೀತಿಯಲ್ಲಿ ಹೇಳ್ತದೆ, ನಾನಂತೂ ನಿಮಗೆ ನೀರಿನ ಸ್ನಾನ ಮಾಡಿಸುವವನು, ಆದರೆ ನನಗಿಂತ ಶಕ್ತನು ಬರುತ್ತಾನೆ,
ಆತನ ಕರಗಳ ಭಾರವನ್ನು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ. ಆತನು ಪವಿತ್ರಾತ್ಮನಲ್ಲಿಯೋ ಬೆಂಕಿಯಲ್ಲಿಯೋ ನಿಮಗೆ ಸ್ನಾನ ಮಾಡಿಸುವನು ಎಂಬುದಾಗಿ. ಹಾಲೆಲೂಯ. ಯೇಸು ಸ್ವಾಮಿ ಬರ್ತಾ ಇದ್ದಾರೆ, ಏನಂತೆ ಪವಿತ್ರಾತ್ಮನಲ್ಲಿ ನಮಗೆ ಸ್ನಾನ ಮಾಡಿಸ್ತಾರೆ, ಬೆಂಕಿಯಲ್ಲಿ ನಮಗೆ ಸ್ನಾನ ಮಾಡಿಸ್ತಾರೆ. ಹಾಲೆಲೂಯ. ಯಾವ ಬೆಂಕಿ ಇದು? ಲಿಟ್ರಲ್ ನಿಜವಾಗ್ಲೂ ಇರುವಂತ ಬೆಂಕಿಯಲ್ಲ, ಆತ್ಮಿಕವಾದಂತಹ ಬೆಂಕಿ, ಪರಲೋಕದ ಬೆಂಕಿ, ಇರುವಂತ ಅಶುದ್ಧತ್ವಗಳನ್ನು ತೆಗೆದು ಶುದ್ಧವಾಗಿ ಮಾಡುವಂತ ಬೆಂಕಿಯಾಗಿದೆ. ಹಾಲೆಲೂಯ. ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ ಏನು ಅಂತಂದ್ರೆ, ಇಟ್ ಕ್ರಿಯೇಟ್ಸ್ ಎ ಪ್ಯೂರ್ ಹಾರ್ಟ್ ಇನ್ ಅಸ್. ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ ಏನೇನು ಕೆಲಸ ಮಾಡುತ್ತೆ ಅಂತ, ನಮ್ಮ ಒಳಗಡೆ ಒಂದು ಪ್ಯೂರ್ ಹಾರ್ಟ್ ಅನ್ನ ಕೊಡ್ತದೆ. ಹಾಲೆಲೂಯ. ಈ ಒಂದು ದಿನ ಈ ವಾಕ್ಯವನ್ನು ನಾವು ಅರ್ಥ ಮಾಡ್ಕೊಳ್ಳುವಾಗ ನಮಗೆ ಗೊತ್ತಾಗಬೇಕು, ದ ವರ್ಡ್ ಆಫ್ ಗಾಡ್ ಹ್ಯಾಸ್ ಎ ಪವರ್ ಟು ಕ್ರಿಯೇಟ್ ಪ್ಯೂರ್ ಹಾರ್ಟ್ ಇನ್ ಮೀ. ಹಾಲೆಲೂಯ. ಒಂದು ಫೈರ್ದು ಕುರಿತಾಗಿ ಇನ್ನೊಂದು ವಿಚಾರ ಅರ್ಥ ಮಾಡ್ಕೊಳ್ಬೇಕಂತಂದ್ರೆ, ಇವಾಗ ನಾವು ಕ್ರೈಸ್ತರಾಗಿದ್ದು ನಾವು ಕ್ರಿಸ್ತನಲ್ಲಿ ದೃಢವಾಗಿ ನಾವು ನಡೀತಾ ಇರುವಾಗ, ನಾವು ದೃಢವಾಗಿ ನಾವು ನಂಬಿಕೆ ಇಟ್ಟಿರುವಾಗ, ಯು ಹ್ಯಾವ್ ದ ಫೈರ್ ಆಫ್ ಗಾಡ್ ಇನ್ ಯುವರ್ ಮೌತ್. Hallelujah. The fire of God in your mouth is your weapon ಎಂಬುದಾಗಿ ಅರ್ಥ ಮಾಡ್ಕೊಳ್ಬಹುದಾಗಿದೆ. Hallelujah. ಇದನ್ನ ಅರ್ಥ ಮಾಡ್ಕೊಳ್ಳೋಣ. The word of God is fire. Hallelujah. ದೇವರ ವಾಕ್ಯ ಬೆಂಕಿಯಾಗಿದೆ. ಆ ಒಂದು ಬೆಂಕಿ ನಿನ್ನ ಬಾಯಿಂದ ಬರುವಾಗ ಸಕಲ ವಿಚಾರಗಳಲ್ಲಿ ನಿನಗೆ ಮುಂದೆ ಬಂದಿರುವಂತ ವಿಚಾರಗಳಲ್ಲಿ ದೇವರ ಒಂದು ಬೆಂಕಿ ನಿನ್ನ ಮುಂದೆ ಬರ್ತದೆ. ದೇವರ ಬೆಂಕಿ ನಿನ್ನ ಬಾಯಿಂದ ಬರುವಾಗ ಆ ವಿಚಾರಗಳು ತೆಗೆದು ಹಾಕಲ್ಪಡ್ತದೆ. ಸೈತಾನನ ಏನೇನು ಕುತಂತ್ರಗಳನ್ನ ಮಾಡ್ತಾನೆ, ಏನೇನು ವಿಚಾರಗಳನ್ನ ಮಾಡ್ತಾನೆ, ಸ್ಪೀಕ್ ಫೈರ್, ಸ್ಪೀಕ್ ಹೋಲಿ ಫೈರ್, ಅಂಡ್ ಆ ಫೈರ್ ಬಂದ್ಬಿಟ್ಟು ಏನ್ ಮಾಡ್ತದಂತ, ಇಟ್ ಕನ್ಸ್ಯೂಮ್ಸ್ ದ ಪ್ಲಾನ್ಸ್ ಆಫ್ ದ ಎನಿಮಿ, ಇಟ್ ಡೆಸ್ಟ್ರಾಯ್ಸ್ ದ ಪ್ಲಾನ್ಸ್ ಆಫ್ ದ ಎನಿಮಿ, ಇಟ್ ಡೆಸ್ಟ್ರಾಯ್ಸ್ ಎನಿ ಕೈಂಡ್ಸ್ ಆಫ್ ಸಿಟಿ, ಎನಿ ಕೈಂಡ್ಸ್ ಆಫ್ ವಾಲ್ಸ್ ಆಫ್ ದ ಎನಿಮಿ, ಇಟ್ ಈಸ್ ಗೋಯಿಂಗ್ ಟು ಬ್ರಿಂಗ್ ಡೌನ್ ಎಂಬುದಾಗಿ ಅರ್ಥ ಮಾಡ್ಕೊಳ್ಳಿ. Hallelujah. The fire of God is not only in you to create a pure heart in you, but it is also in your mouth to destroy the plans of the enemy. Hallelujah. ಹಾಗಾಗಿ ಅರ್ಥ ಮಾಡ್ಕೊಳ್ಳೋಣ, ಯೇಸು ಸ್ವಾಮಿ ನಮ್ಮ ಒಳಗಡೆ ಫೈರ್ ಅನ್ನ ಕೊಟ್ಟಿದ್ದಾರೆ. ಆ ಒಂದು ಫೈರ್ ಏನು ಅಂತಂದ್ರೆ, ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ ಮುಖಾಂತರವಾಗಿ ಬರುವಂತ ಫೈರ್, ಇಟ್ ವಿಲ್ ಡೆಮಾಲಿಶ್ ಸೇಟನ್ಸ್ ಪ್ಲಾನ್ಸ್. Hallelujah. Hallelujah. Speak against your situation, speak against your problems, speak against your finances, speak against the health issues, speak against anything that is come before you, speak against your Jericho, speak against the Red Sea, speak against the Goliath. That fire is in your mouth, and speak and it will consume your enemies. Hallelujah. 2ನೇ ಅರಸುಗಳು 1ನೇ ಅಧ್ಯಾಯ 10ನೇ ವಚನ ಒಂದು ಸಾರಿ ವಾಕ್ಯವನ್ನು ನಾವು ಓದ್ಕೊಳ್ಳೋಣ. ನಾನು ದೇವರ ಮನುಷ್ಯನಾಗಿರುವುದಾದರೆ ಆಕಾಶದಿಂದ ಬೆಂಕಿ ಬಿದ್ದು ನಿನ್ನನ್ನು ನಿನ್ನ 50 ಮಂದಿ ಸಿಪಾಯಿಗಳನ್ನು ದಹಿಸಿ ಬಿಡಲಿ ಅಂದನು. ಕೂಡಲೇ ಆಕಾಶದಿಂದ ಬೆಂಕಿ ಬಿದ್ದು ಅವನನ್ನು ಅವನ 50 ಮಂದಿ ಸಿಪಾಯಿಗಳನ್ನು ದಹಿಸಿ ಬಿಟ್ಟಿದ್ದು. ಹಾಲೆಲೂಯಾ. ಈ ಒಂದು ವಿಚಾರ ನಾವು ನೋಡುವಾಗ, ಅಹಾಬನು ಸತ್ತು ಹೋಗಿರ್ತಾನೆ, ಆದ್ರೆ ಇನ್ನೊಂದು ರಾಜನು ಬರುವಾಗ, ಅವನು ಅಸ್ವಸ್ಥನಾಗಿರುವಾಗ ಅವನ ವಿಚಾರ ಕುರಿತಾಗಿ ಈ ಒಂದು ಏನಂತ ಹೇಳ್ಬೋದು, 50 ಜನ ಸಿಪಾಯಿಗಳು ಎಲಿಯನನ್ನು ಹುಡ್ಕೊಂಡು ಬಂದಾಗ ಅವನೊಂದು ಬೆಟ್ಟದ ಮೇಲೆ ಎಲಿಯನ್ನು ಕೂತ್ಕೊಂಡಿರ್ತಾನೆ. ಅವನೇನಂತಾನಂತೆ, ಸಿಪಾಯಿ ಬಂದು ಏನಂತಾನಂತೆ ಎಲಿಯನಿಗೆ, ದೇವರ ಮನುಷ್ಯನೇ ಕೆಳಗೆ ಇಳಿದು ಬಾ ಅಂತೇಳಿ. ಹಾಲೆಲೂಯಾ. ಅವಾಗ ಇಮಿಡಿಯೇಟ್ ಆಗಿ ಎಲಿಯ ಏನ್ ಹೇಳ್ತಾನೆ, ನಾನು ದೇವರ ಮನುಷ್ಯನಾಗಿದ್ರೆ ಆಕಾಶದಿಂದ ಬೆಂಕಿ ಬಂದು ಬೀಳಲಿ ಎಂಬುದಾಗಿ. ಆಕಾಶ ತೆರೆದು ಬೆಂಕಿ ಬಂದು ಬಿತ್ತು, ಅವರೆಲ್ಲರೂ ಸತ್ತು. ಒಂದು ಮನುಷ್ಯನ, ದೇವರ ಮನುಷ್ಯನ ಅಧಿಕಾರ ಕುರಿತಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋ ವಿಚಾರ ಏನು ಅಂತಂದ್ರೆ, ಅಲ್ಲಿ ಅವರು ಸತ್ತು ಹೋಗಿರುವಂಥದ್ದು, ಅಲ್ಲಿ ನಡೆದಿರುವಂಥ ಸಂಗತಿಗಳು ಏನೇ ಇರ್ಬೋದು, ಆದ್ರೆ ನಾವು ಸ್ಪಿರಿಚುವಲ್ ಆಗಿ ನಾವು ಮಾತಾಡುವಾಗ ಫೈರ್ ಕೆಳಗೆ ಬರ್ತದೆ. ನಿಜವಾಗ್ಲೂ ನಾವು ದೇವರನ್ನ ನಂಬ್ತಾ ಇದೀವ, ನೀವು ಮಾತಾಡ್ರಿ, ಕಾರ್ಯ ಆಗ್ತದೆ. ಹಾಲೆಲೂಯಾ. ಹಂಗಂತ ಯಾರೋ ಹೋಗ್ತಾರೋ ಅವ್ರ ಮೇಲೆ ಬೆಂಕಿ ಬೀಳಲಿ ಅಲ್ಲ. ನಮ್ಮ ಒಂದು ಫೈಟು ಏನಂತ ಹೇಳ್ಬೋದು, ಮನುಷ್ಯರ ಸಂಗಡ ಅಲ್ಲ, ಆದ್ರೆ ಸ್ಪಿರಿಚುವಲ್ ಆಗಿ. ಹಾಲೆಲೂಯಾ. ಸ್ಪಿರಿಚುವಲ್ ಆಗಿರುವಂತ ವಿಕೆಡ್ ಹೋಸ್ಟ್, ಡಾರ್ಕ್ ರೂಲರ್ಸ್, ಪ್ರಿನ್ಸಿಪಾಲಿಟೀಸ್, ಪವರ್ಸ್, ಅಥಾರಿಟೀಸ್ ಮೇಲೆ ನಮ್ಮ ಒಂದು ಫೈಟ್ ಇದೆ. ರಾಜ್ಯತ್ವಗಳ ಮೇಲೆ, ಪ್ರಭುತ್ವಗಳ ಮೇಲೆ, ಮತ್ತು ಏನಂತ ಹೇಳ್ಬೋದು, ಅಂಧಕಾರದ ಶಕ್ತಿಯ ಮೇಲೆ, ಒಂದು ದುರಾತ್ಮ ಸೇನೆಗಳ ಮೇಲೆ ನಮ್ಮ ಒಂದು ಫೈಟ್ ಇದೆ, ಹೊರತು ಮನುಷ್ಯರ ಸಂಗಡ ಅಲ್ಲ. ಹಾಲೆಲೂಯಾ. ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ನಾವು ಕೂಡ ಮಾತಾಡುವಾಗ ಥಿಂಗ್ಸ್ ಆಗ್ತದೆ. ಹಾಲೆಲೂಯಾ. ಬೆಂಕಿ ಬೀಳ್ತದೆ. ಹಾಲೆಲೂಯಾ. ನಾವು ಮಾತಾಡುವಾಗ ಏನಾಗ್ತದೆ, ಸೈತಾನನ ಕೋಟೆಯ ಮೇಲೆ ಬೆಂಕಿ ಬೀಳ್ತದೆ, ಸೈತಾನನ ಒಂದು ಏನಂತ ಹೇಳ್ಬೋದು, ದುರಾತ್ಮ ಸೈನ್ಯಗಳ ಮೇಲೆ ಬೆಂಕಿ ಬೀಳ್ತದೆ, ರಾಜ್ಯತ್ವಗಳ ಮೇಲೆ ಬೆಂಕಿ ಬೀಳ್ತದೆ, ಅಂಧಕಾರದ ಸಕಲ ಶಕ್ತಿಯ ಮೇಲೆ ಬೆಂಕಿ ಬಿದ್ದೇ ಬೀಳ್ತದೆ. ಹಾಲೆಲೂಯಾ. ಮಾತಾಡ್ರಿ, ಬೆಂಕಿನ ಬೆಳೆಸ್ರೆ ಆ ಒಂದು ಕೋಟೆ ಕೊತ್ತಲಗಳನ್ನು ತೆಗೆದು ಅವ್ರೊಂದು ಪವರ್ಸ್ ನ ರೀಪ್ಲೇಸ್ ಮಾಡ್ರಿ, ಅವ್ರನ್ನ ಡಿಥ್ರೋನ್ ಮಾಡ್ರಿ, ಅವ್ರನ್ನ ಸಿಂಹಾಸನದ ಕೆಳಗಡೆ ಇರಲಿ, ಅವ್ರ ಆರ್ಮರ್ಸ್ ನ ರಿಮೂವ್ ಮಾಡ್ರಿ. ನಮ್ಮ ಒಳಗಡೆ ಅಂತ ಒಂದು ಕ್ರಿಯೇಟಿವ್ ಪವರ್ ಅನ್ನ ದೇವರು ಕೊಟ್ಟಿದ್ದಾರೆ. ಹಾಲೆಲೂಯಾ. ಈ ಒಂದು ವ್ಯಕ್ತಿ ಎಲಿಯ ಹೇಳ್ದ ಹಾಗೆ ಆಯ್ತು. ಮತ್ತು ಇನ್ನು 50 ಜನ ಸೇವಕರು ಬಂದ್ರು, ಅವ್ರಿಗೆ ಕೂಡ ಅದೇ ರೀತಿಯಲ್ಲಿ ಹೇಳ್ದ, ದೇವರ ಸೇವಕನೇ ಕೆಳಗೆ ಇಳಿದು ಬಾ, ನಾನು ದೇವರ ಸೇವಕರನ್ನಾಗಿದ್ರೆ ಬೆಂಕಿ ಬಂದು ಬಿಡಲಿ. ಬೆಂಕಿ ಬಂದು ಬಿತ್ತು, ಅವರೆಲ್ಲ ಸತ್ತದ. ಅವರು ಸತ್ತದ, 50 ಜನನ ಸತ್ತದ. 3ನೇ ಒಂದು ವ್ಯಕ್ತಿ ಬರ್ತಾನೆ. 3ನೇ ವ್ಯಕ್ತಿ ಬರುವಾಗ ಅವನು ದೇವರ ಮನುಷ್ಯನ ಅಂತ ಹೇಳಲ್ಲ, ಅವನಲ್ಲಿ ಅವನು ಏನ್ ಮಾಡ್ತಾನೆ, ಮೊಣಕಾಲೂರಿ ಅವನು ಹೇಳ್ತಾನೆ, ನನ್ನ ಒಂದು ಜೀವ ನಿನ್ನ ಒಂದು ಎಣಿಕೆಯಲ್ಲಿ ಮೌಲ್ಯವಾಗಿರ್ಲಿ ಅಂತ ಅವ್ನು ಹೇಳಿದಾಗ ಅವಾಗ ಎಲಿಯ ಬರ್ತಾನೆ ಎಂಬುದು
ಎಂಬುದಾಗಿ ನಾವು ನೋಡ್ಬೋದು. ಇಲ್ಲಿ ನಾವು ನೋಡ್ತಾ ಇರುವಂತಹ ಇನ್ಸಿಡೆಂಟ್ ಏನಂದ್ರೆ, ಎಲಿಯ ಮಾತಾಡಿದ್ರು ಬೆಂಕಿ ಬಿದ್ದಿತ್ತು. ಸೊ ಆ ಒಂದು ಟೈಮ್ನಲ್ಲಿ ಕೂಡ ಯೇಸು ಸ್ವಾಮಿ ಶಿಷ್ಯಂದಿರು ಸಮರ್ಯ ಪಟ್ಟಕ್ಕೆ ಹೋಗಿರುವಾಗ, ಅಲ್ಲಿರುವಂತಹ ಜನರು ಅವ್ರನ್ನ ತಿರಸ್ಕರಿಸುವಾಗ, ಅವ್ರನ್ನ ಕೆಟ್ಟದಾಗಿ ನೋಡುವಾಗ, ಅವರ ಒಂದು ಶಿಷ್ಯಂದಿರು ಏನ್ ಹೇಳ್ತಾರೆ, ಯೇಸು ಸ್ವಾಮಿ ದೇವರ ನಮ್ಗೆ ಆಜ್ಞೆ ಕೊಡು, ನೀನು ಆಜ್ಞೆ ಕೊಡು, ಬೆಂಕಿ ಪರಲೋಕದಿಂದ ಬೆಂಕಿ ಕಳಿಸಿ ಇವ್ರನ್ನ ದಹಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಯೇಸು ಸ್ವಾಮಿ ಅವ್ರನ್ನ ರಿಬ್ಯೂಕ್ ಮಾಡ್ತಾರೆ. ನಿಮಗೆ ಗೊತ್ತಿಲ್ಲ ನೀವು ಯಾವ ಒಂದು ಆತ್ಮದಿಂದಿದ್ದೀರಾ ಎಂಬುದಾಗಿ. ಹಾಲೆಲೂಯಾ. ಆ ರೀತಿಯಲ್ಲಿ ನಾವು ನೋಡುವಾಗ, ನಾವು ಮಾತಾಡುವಾಗ ಬೆಂಕಿ ಬರ್ತದೆ. ಹಾಲೆಲೂಯಾ. ಪವಿತ್ರ ಆತ್ಮನ ಬೆಂಕಿ ನಮ್ಮ ಒಳಗಡೆ ಇರುವಾಗ ಪರಲೋಕದ ಪವಿತ್ರ ಬೆಂಕಿ ಬಂದು ಸೈತಾನನ ಒಂದು ಕೋಟೆ ಕೊತ್ತಲುಗಳನ್ನು ನುಂಗಿ ಬಿಡ್ತದೆ, ದಹಿಸಿ ಬಿಡ್ತದೆ. ಹಾಲೆಲೂಯಾ. ಅಗ್ನಿಯ ರಥಗಳನ್ನು ಎಲೀಷನ ರಕ್ಷಣೆಗಾಗಿ ಬಂದಿತ್ತು. ಹಾಲೆಲೂಯಾ. ಎಲೀಷನ ಅದಕ್ಕೆ ಟೆನ್ಷನ್ ಮಾಡ್ಕೊಂಡಿಲ್ಲ, ಆರಾಮಾಗಿದ್ದ. ಅವನ ಸುತ್ತಲೂ ವೈರಿ ಇದ್ರು. ಆದ್ರೆ ಎಲೀಷನ ಸೇವಕನು ಭಯ ಪಡ್ತಾ ಇರುವಾಗ, ಯೆಹೋವನೇ ಇವನ ಕಣ್ಣುಗಳಿಂದ ತೆರಿ ಅಂತ ಹೇಳುವಾಗ, ಅವನ ಕಣ್ಣು ತೆರೆದು ನೋಡುವಾಗ ಸುತ್ತಲೂ ಕೂಡ ಆ ಒಂದು ಎಲೀಷನಿಗೆ ವಿರುದ್ಧವಾಗಿ ಬಂದಿರುವಂತ ಸೈನ್ಯಕ್ಕಿಂತ ಎಲೀಷನ ರಕ್ಷಣೆಗಾಗಿ ಬಂದಂತ ರಥಾಶ್ವಗಳು, ಬೆಂಕಿ ರಥಗಳು ತುಂಬಾ ಒಂದು ಏನಂತ ಹೇಳ್ಬೋದು, ದೊಡ್ಡದಾಗಿತ್ತು ಆ ಒಂದು ಸೈನ್ಯ ಎಂಬುದಾಗಿ ನಾವು ನೋಡ್ಕೊಳ್ಬೋದು. ಹಾಲೆಲೂಯಾ. ಬೆಂಕಿಯ ರಥಗಳು ಬಂದಿತ್ತು. ಹಾಲೆಲೂಯಾ. ನಮ್ಮ ಜೀವಿತದಲ್ಲಿ ದೇವರು ಏನ್ ಮಾತಾಡ್ತಾ ಇದಾರೆ ಅಂತಂದ್ರೆ, ನಮ್ಮ ಜೀವಿತವನ್ನ ನಾರ್ಮಲ್ ಅನ್ಕೊಳ್ಬೇಡ್ರಿ, ಸುಮ್ಮನೆ ಅನ್ಕೊಳ್ಬೇಡ್ರಿ. ಹಾಲೆಲೂಯಾ. ಆ ಬೆಂಕಿಯ ರಥಗಳು ಎಲೀಷನ ರಕ್ಷಣೆಗಾಗಿ ಬಂದಿದೆ. ಈ ಒಂದು ದಿನದ ಕೂಡ ದೇವರನ್ನ ನಂಬುವಂತ ಪ್ರತಿ ಒಬ್ಬರ ಸುತ್ತಲೂ ಕೂಡ ದೇವದೂತರ ದಂಡಿಳಿದು ಕಾಪಾಡ್ತಾ ಇದೆ. ಹಾಲೆಲೂಯಾ. ವಾಕ್ಯ ಅದೇ ನಮ್ಗೆ ತಿಳಿಸ್ಕೊಡ್ತಾರೆ. ಕೀರ್ತನೆಗಳು 34ನೇ ಅಧ್ಯಾಯ 7ನೇ ವಚನ ವಾಕ್ಯ ರೀತಿಯಲ್ಲಿ ಹೇಳ್ತದೆ, ಯೆಹೋವನ ಭಯಭಕ್ತಿ ಉಳ್ಳವರ ಸುತ್ತಲೂ ಆತನ ದೂತನು ದಂಡಿಳಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ ಎಂಬುದು. ಹಾಲೆಲೂಯಾ. ಯೆಹೋವನಲ್ಲಿ ಭಯಭಕ್ತಿ ಉಳ್ಳಂತವರಿಗೆ ದೂತನು ದಂಡಿಳಿಸಿ ಅಂತ. ಹಾಲೆಲೂಯಾ. ದಂಡಿಳಿಸಿ ಅಂತಂದ್ರೆ ಒಂದು ಲೀಜನ್, ಒಂದು ಆರ್ಮಿಯನ್ನು ಇಳಿಸ್ಬಿಟ್ಟು ದೇವದೂತರ ಆರ್ಮಿ ಇಳಿದು ಬರ್ತದಂತೆ ಯಾರಿಗೆ ದೇವರ ಭಯ ಭಕ್ತಿಯಲ್ಲಿ ಇರ್ತಾರೆ. ಹಾಲೆಲೂಯಾ. ಈ ಒಂದು ದಿನ ಅರ್ಥ ಮಾಡೋ ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್. ಫಸ್ಟ್ ಪಾಯಿಂಟ್, ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ ಕ್ರಿಯೇಟ್ಸ್ ಫೈರ್ ಎಂಬುದಾಗಿ. ಹಾಲೆಲೂಯಾ. ಸೆಕೆಂಡ್ ಪಾಯಿಂಟ್ಗೆ ನಾವು ಹೋಗೋಣ. ಎರಡನೇ ಪಾಯಿಂಟ್ ಏನು ಅಂತಂದ್ರೆ ವಾಟರ್ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಹಾಲೆಲೂಯಾ. ನೀರು. ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ ಈಸ್ ವಾಟರ್ ಎಂಬುದಾಗಿ ನಾವು ನೋಡ್ಕೊಳ್ಳೋಣ. ಹಾಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ನನ್ನನ್ನು ನಂಬುವವನ ಹೊಟ್ಟೆಯೊಳಗಿಂದ ಏನಾಗ್ತದಂತೆ, ಜೀವ ಜಲ ಹರಿದು ಬರುತ್ತೆ. ಸ್ವಾಮಿ ಯೋಹಾನನ ಸುವಾರ್ತೆ 7ನೇ ಅಧ್ಯಾಯ 37ನೇ ವಚನದಲ್ಲಿ ವಾಕ್ಯ ಹೇಳುವುದನ್ನು ನಾವು ನೋಡ್ಕೊಳ್ಬಹುದಾಗಿದೆ. ಆ ಒಂದು ದಿನ ಮಹಾ ಜಾತ್ರೆ ನಡೀತಾ ಇರ್ತದೆ. ಆ ಜಾತ್ರೆಯಲ್ಲಿ ಯೇಸು ಸ್ವಾಮಿ ನಿಂತುಕೊಂಡು ಗಟ್ಟಿಯಾಗಿ ಕೂಗಿ ಏನ್ ಹೇಳ್ತಾರಂತಂದ್ರೆ, ಯಾವನಿಗಾದ್ರೂ ನೀರಡಿಕೆ ಆದ್ರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ, ನನ್ನನ್ನು ನಂಬುವವನ ಹೊಟ್ಟೆಯೊಳಗಿಂದ ಜೀವಕರದ ನೀರುಗಳ ಹೊಳೆಗಳು ಹರಿಯುವು ಎಂಬುದಾಗಿ. ಹಾಲೆಲೂಯಾ. ನೀನು ಯೇಸು ಸ್ವಾಮಿನ ನಂಬುತ್ತಾ ಇದ್ದೀರಾ? ನೀವು ದೇವರ ವಾಕ್ಯವನ್ನ ನೀವು ಯಾವಾಗಲೂ ಓದುತ್ತಾ ಇದ್ದೀರಾ? ಅದು ಯಾವಾಗ ನಿಮ್ಮ ಒಳಗಡೆ ಹೋಗ್ತಾ ಇದೆಯಾ, ಅದು ಜೀವಕರದ ವಾಕ್ಯವನ್ನ ಬಿಡುಗಡೆ ಮಾಡ್ತದೆ. ಹಾಲೆಲೂಯಾ. ಜೀವಕರದ ವಾಕ್ಯ ಅಂತಂದ್ರೆ ನಿಮ್ಮ ಒಳಗಡೆಯಿಂದ ಜೀವಕರದ ನೀರು ಬರ್ತದೆ. ಹಾಲೆಲೂಯಾ. ಆ ನೀರು ಬಂದು ಬೇರೆ ಎಲ್ಲೆಲ್ಲಿ ಹರಿದು ಹೋಗ್ತದೆ, ಅಲ್ಲೆಲ್ಲಿ ಮಾರ್ಗವಾಗ್ತದೆ. ಹಾಲೆಲೂಯಾ. ಅದು ಹೊಸ ಜೀವಿತಗಳನ್ನ ಸೃಷ್ಟಿ ಮಾಡ್ತದೆ, ಹೊಸ ಆಶೀರ್ವಾದಗಳನ್ನ ಸೃಷ್ಟಿ ಮಾಡ್ತದೆ, ಹೊಸ ಪಟ್ಟಣವನ್ನ ಕಟ್ಟುವಂತೆ ದೇವರ ಆಶೀರ್ವಾದ ಮಾಡ್ತಾರೆ. ಹಾಲೆಲೂಯಾ. ಎಲ್ಲಿ ಒಂದು ಸಿವಿಲೈಸೇಷನ್ ಚೆನ್ನಾಗಿರ್ತದೆ ಅಂದ್ರೆ, ಎಲ್ಲಿ ನೀರು ಇರ್ತದೆ ಅಲ್ಲಿ ಒಂದು ಸಿವಿಲೈಸೇಷನ್ ಚೆನ್ನಾಗಿರ್ತದೆ. ಹಾಲೆಲೂಯಾ. ಎಲ್ಲಿ ಒಂದು ನೀರು ಇರ್ತದೆ, ಎಲ್ಲಿ ಒಂದು ನದಿ ಇರ್ತದೆ, ಅಲ್ಲಿ ಅಕ್ಕಪಕ್ಕದಲ್ಲಿ ನೀರಾವರಿ ಎಲ್ಲ ಚೆನ್ನಾಗಿರ್ತದೆ. ಅಲ್ಲಿ ತೋಟ ಇರ್ಬೋದು, ಅಲ್ಲಿ ಒಂದು ಏನಂತ ಹೇಳ್ಬೋದು, ಬೇರೆ ಬೇರೆ ಫಾರ್ಮ್ಸ್ ಇರ್ಬೋದು, ಎಲ್ಲವನ್ನ ಅವ್ರು ಚೆನ್ನಾಗಿ ಮಾಡಿರ್ತಾರೆ. ಯಾಕೆಂದ್ರೆ ದ ವಾಟರ್ ಇಸ್ ಎಸೆನ್ಷಿಯಲ್. ಹಾಲೆಲೂಯಾ. ನೀರು ಬೇಕೇ ಬೇಕು. ಹಾಲೆಲೂಯಾ. ಹಾಗಾಗಿ ನಾವು ನೋಡ್ಕೊಳ್ಬಹುದಾಗಿದೆ ನೀರು ಎಷ್ಟು ಮುಖ್ಯ ಅಂತಂದ್ರೆ, ನೀರಿರುವಂತ ಜಾಗದಲ್ಲಿ ಒಂದು ಸಿಟಿ ಇರ್ತದೆ. ಹಾಲೆಲೂಯಾ. ನೀರಿರುವಂತ ಒಂದು ಜಾಗದಲ್ಲಿ ಬೇಕಾಗಿರುವಂತ ಪ್ಲೆಂಟಿ ಆಫ್ ಏನಂತ ಹೇಳ್ಬೋದು, ಒಂದು ಗ್ರೀನರಿ ಇರ್ತದೆ. ಹಾಲೆಲೂಯಾ. ಒಂದು ಫಾರೆಸ್ಟ್ ಇರ್ತದೆ. ಹಾಲೆಲೂಯಾ. ಆ ಒಂದು ನೀರು ಎಲ್ಲೆಲ್ಲಿ ಹೋಗ್ತದೋ ಅಲ್ಲೆಲ್ಲ ಜೀವ ಇರ್ತದೆ. ಹಾಲೆಲೂಯಾ. ನೀರು ಇಲ್ದ್ರೆ ಏನೂ ಇಲ್ಲ. ಹಾಲೆಲೂಯಾ. ನೀರು ಬೇಕಾದ್ರೆ ಎಲ್ಲಾ ಪ್ರಾಣಿಗಳು ಬಂದು ನೀರು ಕುಡಿತದೆ. ಹಾಲೆಲೂಯಾ. ನೀರಿರುವಂತ ಜಾಗದಲ್ಲಿ ಬೇರೆ ಬೇರೆ ಏನಂತ ಹೇಳಿದ್ರೆ ಆನಿಮಲ್ಸ್ ಬರ್ತದೆ. ಆ ನೀರು ಒಳಗಡೆ ಏನೇನಿರ್ತದಂತೆ, ವಿಭಿನ್ನವಾಗಿರುವಂತ ಎಲ್ಲಾ ರೀತಿಯಾದಂತ ಮೀನುಗಳಿರ್ತದೆ, ಬೇರೆ ಬೇರೆ ಪ್ರಾಣಿಗಳಿರ್ಬೋದು, ಮೊಸಳೆ ಇರ್ಬೋದು, ಎಲ್ಲ ನೋಡ್ಬೋದು. ನೇಮ್ ಇಟ್ ಎನಿಥಿಂಗ್. ಈ ಇಡೀ ಭೂಮಿ ಮೇಲೆ ನೀರೇ ಇರುವಂತ ಪ್ರಾಣಿ ನಾವು ನೋಡೋದು ತುಂಬಾ ಕಷ್ಟ. ಆದ್ರೆ ಎಲ್ಲಾ ಸರ್ವೈವಲ್, ಮೆಜಾರಿಟಿ ಆಫ್ ದ ಸರ್ವೈವಲ್ ನೀಡ್ಸ್ ವಾಟರ್. ಈ ಒಂದು ದಿನ ನಾವು ಅದ್ರ ಮೇಲೆ ನಾವು ಫೋಕಸ್ ಮಾಡಿ, ನಾವು ಕಾನ್ಸಂಟ್ರೇಟ್ ಮಾಡಿ, ನಾವು ನೋಡುವಾಗ ಇಡೀ ವರ್ಲ್ಡ್ಗೆ ಹೇಗೆ ವಾಟರ್ ಬೇಕು, ಆ ರೀತಿಯಲ್ಲಿ ನಮ್ಗೆ ಕೂಡ ಬೇಕಾಗಿರೋದು ವರ್ಡ್ ಆಫ್ ಗಾಡ್. You cannot survive without the word of God. You need the word of God to survive in this life. ಈ ಒಂದು ಜೀವಿತದಲ್ಲಿ ನೀನು ಮುಂದೆ ಹೋಗುವುದಕ್ಕಾಗಿ ನಿನಗೆ ದೇವರ ವಾಕ್ಯ ಅವಶ್ಯವಾಗಿ ಬೇಕೇ ಬೇಕು. ಹಾಲೆಲೂಯಾ. ಹಾಗಾಗಿ ಈ ಒಂದು ದಿನ ಈ ವಾಕ್ಯವನ್ನು ನಾವು ಕಲಿಯುವಾಗ ನಾವು ಒಂದು ಅರ್ಥ ಮಾಡ್ಕೊಳ್ಬೇಕು, ದೇವರ ವಾಕ್ಯವನ್ನು ಯಾವಾಗಲೂ ಓದುವಾಗ ಇಟ್ ಹ್ಯಾಸ್ ದ ಪವರ್ ಟು ಕ್ರಿಯೇಟ್ ವಾಟರ್ ಎಂಬುದಾಗಿ. ವಾಟರ್ ಆಫ್ ಸ್ಪಿರಿಚುವಲ್ ವಾಟರ್ ಮತ್ತು ಲಿವಿಂಗ್ ವಾಟರ್ ಎಂಬುದಾಗಿ ಅರ್ಥ ಮಾಡ್ಕೊಳ್ಬಹುದು. ಆ ಲಿವಿಂಗ್ ವಾಟರ್ ನಿನ್ನ ಒಳಗಡೆಯಿಂದ ಬರುವಾಗ, ಜಸ್ಟ್ ಇಮ್ಯಾಜಿನ್ ಹೌ ಮಚ್ ಯು ಆರ್ ಅ ಬ್ಲೆಸ್ಸಿಂಗ್ ಟು ದ ಪೀಪಲ್. How much you are blessing to the community, how much you are blessing to your territory, to your family. ಎಲ್ಲರಿಗೂ ನೀನ್ ಬ್ಲೆಸ್ಸಿಂಗ್. ಯಾಕೆ? ನಿನ್ನ ಹತ್ರ ಮಾತಾಡಿದಾಗೆಲ್ಲ ದೇವ್ರ ವಾಕ್ಯ ನೀನ್ ಮಾತಾಡ್ತೀಯ, ಅದು ಅವ್ರನ್ನ ಬಲಪಡಿಸ್ತದೆ.
ಮೂರ್ಖರ ವಿಚಾರ ಕುರಿತಾಗಿ ಬಿಟ್ಬಿಡ್ರಿ. ಯಾರು ದೇವರ ವಾಕ್ಯ ಬೇಡ ಅಂತಾರೆ, ದೇ ಆರ್ ಫೂಲ್ಸ್. Hallelujah. But whoever listens, ಯಾರು ಕಿವಿಗೊಡ್ತಾರೆ ಒಂದು ಕೌನ್ಸಲ್ಗೆ, ದೇ ಆರ್ ವೈಸ್ and they find life. Hallelujah. Those who reject the word of God are equal to fools. The fools say that there is no God in his heart. Hallelujah. ದೇವ್ರ ವಾಕ್ಯ ಹೇಳ್ತದೆ ಅದು. Hallelujah. ಆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾವ ಒಂದು ವಿಚಾರದಲ್ಲಿ ನಾವು ಬ್ಲೆಸ್ಸಿಂಗ್ ಆಗಿದ್ದೀವಿ ಅಂತಂದ್ರೆ, ಯು ಆರ್ ಅ ಸ್ಪಿರಿಚುವಲ್ ವಾಟರ್, ಯು ಆರ್ ಅ ಸ್ಪ್ರಿಂಗ್ ಅಂತ. Hallelujah. ನಿನ್ನ ಒಳಗಡೆ ಜೀವಕರದ ನೀರು ಹೋಗ್ತದೆ. ಅದಕ್ಕೆ ಡೇವಿಡ್ ಹೇಳ್ತಾರೆ, ನನ್ನನ್ನು ನೀನು ಏನ್ ಮಾಡ್ತೀಯ ಅಂತೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರುತ್ತೆ. ಬೇರೆ ಏನು ಹೇಳ್ಬೋದಾಗಿತ್ತಲ್ಲ. ವಾಟರ್ ಹ್ಯಾಸ್ ಏನಂತ ಒಂದು ಸ್ಟಿಲ್ ಇದೆ, ಒಂದು ಪೀಸ್ ಇದೆ, ಒಂದು ರಿಫ್ರೆಶಿಂಗ್ ಇದೆ. ಹಾಲೆಲೂಯಾ. ಈ ಒಂದು ದಿನ ಅರ್ಥ ಮಾಡ್ಕೊಳ್ಬಹುದು. ನಮ್ಮ ಒಂದು ಇಂಡಿಯಾ ಅಂತ ಕಂಟ್ರಿಯಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಏನ್ ಮಾಡ್ತಾರಂತೆ, ರಿವರ್ಸ್ ದೇ ಅಸ್ಯೂಮ್ ಇಟ್ ಆಸ್ ದೇರ್ ಗಾಡ್. ದೇ ಕಾಲ್ ದ ರಿವರ್ ಬೈ ದ ನೇಮ್ ಆಫ್ ಗಾಡ್. ಸೊ ಈ ಒಂದು ದಿನ ಅರ್ಥ ಮಾಡ್ಕೊಳ್ಬೇಕು. ಒಂದು ನದಿಗೆ ಏನ್ ಮಾಡ್ತಾರೆ, ಒಂದು ಹೆಸರು ಕೊಡ್ತಾರೆ, ಅದಕ್ಕೆ ಪೂಜೆ ಮಾಡ್ತಾರೆ. ಎಷ್ಟೋ ಕಡೆ ನಾವು ನೋಡ್ಬೋದು, ನದಿಗೆ ಒಂದು ಹೆಸರು ಕೊಡ್ತಾರೆ, ನದಿಗೆ ಪೂಜೆ ಮಾಡ್ತಾರೆ. ನದಿಗೆ ಯಾಕೆ? ನದಿಯಲ್ಲಿ ಲೈಫ್ ಇದೆ. ಇವಾಗ ನಾವು ಫಿಸಿಕಲ್ ನದಿ ಬಗ್ಗೆ ಮಾತಾಡ್ತಾ ಇಲ್ಲ, ಸ್ಪಿರಿಚುವಲ್ ನದಿ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಅದರಲ್ಲಿ ಫಿಸಿಕಲ್ ಆಗಿ ಪ್ರೊವೈಡ್ ಮಾಡುವಂತ ಅಷ್ಟು ಒಂದು ಇಂಪಾರ್ಟೆನ್ಸ್ ಕೊಡುವಾಗ, ಹೌ ಅಬೌಟ್ ಸ್ಪಿರಿಚುವಲ್ ಆಗಿ ಪ್ರೊವೈಡ್ ಮಾಡುವಂತ ರಿವರ್ ಇನ್ನೆಷ್ಟು ವ್ಯಾಲ್ಯೂ ಇದೆ. ಹಾಲೆಲೂಯಾ. ಅದಕ್ಕೆ ಜೀಸಸ್ ಹೇಳ್ತಾ ಇದಾರೆ, ಆ ನದಿ ಈ ನದಿ ನೋಡ್ಬೇಡ್ರಿ, ನಿಮ್ ಒಳಗಡೆ ಒಂದು ನದಿ ಇದೆ, ದಟ್ ಈಸ್ ಸ್ಪ್ರಿಂಗ್ ಫಾರ್ ದ ಲಿವಿಂಗ್ ವಾಟರ್, ಎಟರ್ನಲ್ ವಾಟರ್, ಲಿವಿಂಗ್ ವಾಟರ್, ಸ್ಪಿರಿಚುವಲ್ ವಾಟರ್ ಎಂಬುದಾಗಿ. ಹಾಲೆಲೂಯಾ. ಇನ್ನಲ್ಲಿ ಬಂದು ಯಾರ್ಯಾರು ಕುಡಿತಾರೆ ಅವ್ರ ಸ್ಪಿರಿಚುವಲ್ ಲೈಫ್ ನ ಹೊಂದ್ಕೊಳ್ತಾರೆ. Hallelujah. They will be satisfied. Hallelujah. ಅದಕ್ಕೆ ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ ಸೆಕೆಂಡ್ ಪಾಯಿಂಟ್ ನಲ್ಲಿ ನಾವೇನ್ ಕಲಿತಿದ್ದೆ ಅಂದ್ರೆ, ಯು ಆರ್ ಎ ವಾಟರ್. ನಿನ್ ಬಾಯಿಂದ ಬರುವಂತ ಮಾತು ವಾಟರ್ ಆಗಿದೆ, ನೀರಾಗಿದೆ, ಜೀವಕರದ ನೀರಾಗಿದೆ. Hallelujah. ಅದು ಎಲ್ಲರಿಗೂ ಬೇಕಾಗಿದೆ. ಯಾರಾದ್ರೂ ಹೇಳ್ತಾರೆ ವಾಟರ್ ಇಲ್ದ್ರೆ ನಾನು ಸರ್ವೈವ್ ಮಾಡ್ತೀನಿ. ಇಲ್ಲ, ಮಾಡಕ್ಕಾಗಲ್ಲ. ಸರ್ವೈವಲ್ ನೀನ್ ಸ್ಯಾಕ್ರಿಫೈಸ್ ಆಗಿರುತ್ತೆ. Hallelujah. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾರು ಕೂಡ ನೀರಿಲ್ದಿರ ಸರ್ವೈವ್ ಮಾಡಲ್ಲ. ಆ ರೀತಿಯಲ್ಲಿ ನಮ್ಗೆ ಬೇಕಾಗಿರೋ ಸ್ಪಿರಿಚುವಲ್ ವಾಟರ್, ನಿನ್ನಿಂದ ಬರುವಂತಹ ವಾಟರ್ ನಿನ್ಗೆ ಗೊತ್ತಿಲ್ಲ ಎಷ್ಟು ದೊಡ್ಡ ಬ್ಲೆಸ್ಸಿಂಗ್ ಆಗುತ್ತೆ. Hallelujah. ಒಂದು ಸ್ಪ್ರಿಂಗ್, ನಾವು ಒಂದು ನೋಡ್ಕೊಳ್ಳುವುದಾದ್ರೆ, ನಮ್ಮ ಒಂದು ಕರ್ನಾಟಕದಲ್ಲಿ ತಲಕಾವೇರಿ ಎಂಬುದಾಗಿ, ಅಲ್ಲಿಂದ ಏನಾಗ್ತದಂತೆ, ಒಂದು ನದಿ ಉಕ್ತದೆ, ಅಲ್ಲಿಂದ ನುಕ್ಕಿ ಅದು ಹಾಗೆ ಹರಿದು ಬಂದು ಅದು ಎಲ್ಲಿ ಹೋಗ್ತದಂತೆ, ತಮಿಳುನಾಡು ಕಡೆ ಹೋಗ್ತದೆ. ಅದು ಒಂದು ಏನಂತ ಹೇಳ್ಬೋದು, ಅದು ಪ್ರಕೃತಿ ನಿಯಮ ಪ್ರಕಾರ ನ್ಯಾಚುರಲ್ ಆಗಿ ಅದು ಹರಿದು ಹೋಗುವಂಥದ್ದು ಒಂದು ಓಷನ್ಗೆ ಜಾಯಿನ್ ಆಗ್ತದೆ. ಬಟ್ ಅದು ಹೋಗುವಂತ ಎಲ್ಲಾ ದಾರಿಗಳಲ್ಲಿ ಕೂಡ ಗ್ರೀನರಿ ನೋಡ್ಬೋದು. ಹಾಗಾಗಿ ಘಾಟ್ಸ್ ನೋಡ್ಬೋದು, ಒಂದು ರೀತಿಯಲ್ಲಿ ವಿಲೇಜಸ್ ನೋಡ್ಬೋದು, ಸಿಟೀಸ್ ನೋಡ್ಬೋದು. ಎಷ್ಟು ಕಡೆ ಕಾವೇರಿ ವಾಟರ್ ಪ್ರೊವೈಡ್ ಮಾಡ್ತಾರೆ, ಎಷ್ಟು ಕಡೆ ಕಾವೇರಿ ವಾಟರ್ಗೆ ಏನಿದೆ ಅಂತ ಆ ಒಂದು ಪ್ರಾಮುಖ್ಯತೆ ಇದೆ. ಹಾಲೆಲೂಯಾ. ಬಟ್ ಅದು ಸ್ಟಾರ್ಟ್ ಆಗಿದ್ದು ಎಲ್ಲೋ, ಎಂಡ್ ಆಗೋದು ಎಲ್ಲೋ. ಬಟ್ ಸೆಂಟ್ರಲಿ ಥ್ರೂಔಟ್ ದ ಜರ್ನಿ ದೇರ್ ಆರ್ ಬ್ಲೆಸ್ಸಿಂಗ್ಸ್. ಹಾಲೆಲೂಯಾ. ನೀನು ಸ್ಟಾರ್ಟ್ ಮಾಡಿದಾಗ ನಿನಗೆ ಗೊತ್ತಿಲ್ಲ ನೀನು ಎಷ್ಟು ದೊಡ್ಡ ಬ್ಲೆಸ್ಸಿಂಗ್ ಆಗಿದೆ ಅಂತ. ಬಟ್ ನಿನ್ನ ಎಂಡ್ ರೀಚ್ ಆಗುವಾಗ ಯು ಆರ್ ಎ ಗ್ರೇಟೆಸ್ಟ್ ಬ್ಲೆಸ್ಸಿಂಗ್. ಇವಾಗ ನಮ್ಗೇನು ಕಾಣಿಸ್ತೀರಾ ಇರ್ಬೋದು, ಮುಂದೆ ಫ್ಯೂಚರ್ ನೋಡ್ರಿ, ನಿನ್ನ ಒಂದು ರಿವರ್ ಎಲ್ಲಿ ಹೋಗಿ ಟಚ್ ಆಗ್ತಾ ಇದೆ ನಿನ್ಗೆ ಗೊತ್ತಿಲ್ಲ. ನೀನ್ ಸ್ಟಾರ್ಟ್ ಮಾಡಿದೆ ಇಲ್ಲಿ ಅಷ್ಟೇ. ನಿನ್ ರಿವರ್ ಹೋಗ್ತಾ ಇದೆ, ದೂರ ಹೋಗ್ತಾ ಇದೆ, ಹರಿತಾ ಇದೆ. ಇಟ್ಸ್ ಗಿವಿಂಗ್ ಲೈಫ್ ಟು ಮೆನಿ ಪೀಪಲ್. ಆನ್ ಇಟ್ಸ್ ವೇ ಇಟ್ಸ್ ಬ್ರಿಂಗಿಂಗ್ ಲೈಫ್. ಅದಕ್ಕೆ ದೇವರ ವಾಕ್ಯ ನಮ್ಗೆ ಹೇಳ್ತದೆ, ದ ವರ್ಡ್ ಆಫ್ ಗಾಡ್ ಹ್ಯಾಸ್ ದ ಕ್ರಿಯೇಟಿವ್ ಪವರ್ ಟು ಕ್ರಿಯೇಟ್ ಸ್ಪಿರಿಚುವಲ್ ವಾಟರ್ ಫ್ರಮ್ ಯು. ಹಾಲೆಲೂಯಾ. ಈ ದಿನ ನಾವು ವಾಕ್ಯವನ್ನು ಕಲಿತಿರುವಾಗ ನಮ್ಗೆ ತುಂಬಾ ಇಂಪಾರ್ಟೆಂಟ್, ನಮ್ಮ ಒಂದು ಬಾಯಿನಲ್ಲಿ ದೇವರು ಏನಂತ ಹೇಳ್ಬೋದು, ಒಂದು ರಿಫ್ರೆಶಿಂಗ್ ವರ್ಡ್ಸ್ ನ ಇಕ್ಕಿದ್ದಾರೆ. ಇಟ್ ರಿಫ್ರೆಶಸ್ ದ ಸೋಲ್ಸ್ ಆಫ್ ದ ಪೀಪಲ್ ಹೂ ಆರ್ ಇನ್ ನೀಡ್. ಹಾಲೆಲೂಯಾ. ಎಲ್ಲಾ ಒಂದು ವಿಚಾರಕ್ಕೆ ಎಷ್ಟು ಇಂಪಾರ್ಟೆಂಟ್ ಈ ಒಂದು ವಾಟರ್ ಅಂತ ಅಂದ್ರೆ, ವಾಟರ್ ಇಲ್ದಿರ ಏನೂ ಇಲ್ಲ. ಹಾಲೆಲೂಯಾ. ಇಡೀ ಭೂಮಿಯಲ್ಲಿ ವಾಟರ್ ರೀಸೈಕಲ್ ಆಗ್ದಿರ, ವಾಟರ್ ಈ ಒಂದು ಭೂಮಿಗೆ ಬಂದೆ ಗಿಡವನ್ನ ಕೊಡ್ದಿರ, ಆ ಗಿಡದ ಮುಖಾಂತರ ನಾವು ಊಟ ಮಾಡ್ದಿರ, ಏನನ್ನು ಕೊಡ್ದಿರ ಇರುವಾಗ, ನಥಿಂಗ್, ವಿ ವಿಲ್ ಡೈ. ನೋ ವಾಟರ್, ನೋ ಲೈಫ್. ನೋ ಸ್ಪಿರಿಚುವಲ್ ವಾಟರ್, ನೋ ಎಟರ್ನಲ್ ಲೈಫ್. ಹಾಲೆಲೂಯಾ. ಹಾಗಾಗಿ ನಮ್ಗೆ ಬೇಕಾಗಿರುವಂಥದ್ದು ಸ್ಪಿರಿಚುವಲ್ ವಾಟರ್. ಹಾಲೆಲೂಯಾ. ಸೊ ಮೂರನೇ ಒಂದು ಪಾಯಿಂಟ್ಗೆ ನಾವು ನೋಡ್ಕೊಳ್ಳೋಣ. ಮೂರನೇ ಪಾಯಿಂಟ್ ಏನು ಅಂತಂದ್ರೆ, ದ ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ ಇಸ್ ದ ಲೈಟ್ ಎಂಬುದಾಗಿ. ಹಾಲೆಲೂಯಾ. ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ ಒಂದು ಲೈಟ್ ಆಗಿದೆ. ನೋಡ್ರಿ, ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ಬೆಳಕಾಗಿದೆ. ಹಾಲೆಲೂಯಾ. ನಾವು ಅನೇಕ ಒಂದು ವಿಚಾರಗಳನ್ನ ನಾವು ನೋಡ್ಕೊಂಡು ಬರುವಾಗ, ಕೀರ್ತನೆಗಳು 119ನೇ ಅಧ್ಯಾಯ 105ನೇ ವಚನ ವಾಕ್ಯ ಈ ರೀತಿ ಹೇಳ್ತದೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕಾಗಿದೆ ಎಂಬುದಾಗಿ.
ಹಾಲೆಲೂಯ. ನೋಡ್ರಿ, ದೇವರ ವಾಕ್ಯ ಇಲ್ಲ ಅಂತಂದ್ರೆ ನಮ್ಮ ಲೈಫ್ ನಲ್ಲಿ ನಮ್ಗೆ ಯಾವ್ದು ಕ್ಲಾರಿಟಿನೇ ಸಿಕ್ಕೋದಿಲ್ಲ. ಹಾಲೆಲೂಯ. ಒಂದು ವಿಚಾರಗಳ ಕುರಿತಾಗಿ ನಮ್ಗೆ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ, ಅರ್ಥ ಮಾಡ್ಕೋಬೇಕಂತಂದ್ರೆ ನಮ್ಗೆ ದೇವರ ವಾಕ್ಯ ತುಂಬಾ ಅವಶ್ಯವಾಗಿ ಬೇಕಾಗಿದೆ. ಹಾಲೆಲೂಯ. ಯಾವ್ದಾದ್ರು ಒಂದು ಕನ್ಫ್ಯೂಷನ್ ಇದೆ, ದೇವರ ವಾಕ್ಯ ಬೇಕಾಗಿದೆ. ಯಾವ್ದಾದ್ರು ಒಂದು ಪಾಪ ಅಂತ ನಿನಗೆ ಹೇಗೆ ಗೊತ್ತಾಗ್ತದೆ? ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಾಗ ಅದು ನಿನ್ಗೆ ಬೆಳಕಾಗ್ತದೆ, ಅದು ಪಾಪ ಆಗಿದೆ ಎಂಬುದಾಗಿ. ಹಾಲೆಲೂಯ. ದೇವರ ವಾಕ್ಯದಲ್ಲಿ ತಪ್ಪಾದ ಮಾರ್ಗಗಳನ್ನ ತಿಳಿಸಿ ಹೇಳುವಂತ ಆ ಒಂದು ದಾರಿಗಳಿಗೆ ನಿನಗೆ ಬೆಳಕಾಕುವಂತದ್ದಾಗಿದೆ. ಬೇಡದಿರುವಂತ ವಿಚಾರಗಳನ್ನ ನೀನು ತಡೆಯುವಂಥದ್ದೇ ದೇವರ ವಾಕ್ಯ ಬೆಳಕಾಗ್ತದೆ, ಅದು ಬೇಡ ಎಂಬುದಾಗಿ. ಹಾಲೆಲೂಯ. ಹಾಗಾಗಿ ನಮ್ಗೆ ದೇವರ ವಾಕ್ಯ ಬೆಳಕು ಯಾವ ರೀತಿಯಲ್ಲಿ ಅಂತಂದ್ರೆ ನಮ್ಮ ಒಂದು ದಾರಿಗಳನ್ನ ಸರಿ ಮಾಡ್ತದೆ. ಹಾಲೆಲೂಯ. ಒಂದನೇ ವಿಚಾರ ಏನು ಅಂತಂದ್ರೆ ದಾರಿಗಳನ್ನ ಸರಿ ಮಾಡ್ತದೆ. ಇನ್ನೊಂದು ವಿಚಾರ ಏನು ಅಂತಂದ್ರೆ ನಮ್ಗೆ ಗೊತ್ತಿಲ್ದಿರೋದನ್ನ ತಿಳಿಸ್ಕೊಡ್ತದೆ ಅಂತ ದೇವರ ಒಂದು ಬೆಳಕು ಏನಾಗಿದೆ. ವಿ ಡೋಂಟ್ ನೋ, ಅದು ಗೊತ್ತೇ ಇಲ್ಲ. ಬಟ್ ವೆನ್ ಲೈಟ್ ಕಮ್ಸ್, ಅವಾಗ ಗೊತ್ತಾಗ್ತದೆ ಏನೇನಿದೆ ಎಂಬುದಾಗಿ. ಹಾಲೆಲ್ಲೂ ಒಂದು ರೂಮಲ್ಲಿ ಲೈಟ್ ಆಫ್ ಮಾಡಿರುವಾಗ ನಮ್ಗೆ ಗೊತ್ತಿಲ್ಲ ಅಲ್ಲಿ ರೂಮಲ್ಲಿ ಏನೇನಿದೆ. ಲೈಟ್ ಆನ್ ಆದಾಗ ಗೊತ್ತಾಗ್ತದೆ ಅಲ್ಲಿ ಏನೇನಿದೆ ಎಂಬುದಾಗಿ. ಆ ರೀತಿಯಲ್ಲಿ ದೇವರ ವಾಕ್ಯ ಕೂಡ ಆ ಒಂದು ಲೈಟ್ ಅನ್ನು ಆನ್ ಮಾಡುವಾಗ ನಮ್ಗೆ ಗೊತ್ತಾಗ್ತದೆ ವಾಟ್ ವಿ ಹ್ಯಾವ್ ಇನ್ ಅವರ್ ಲೈಫ್ ಎಂಬುದಾಗಿ. ಹಾಲೆಲ್ಲೂ ನಮ್ಮ ಜೀವಿತದಲ್ಲಿ ಏನೇನು ವಿಚಾರಗಳಿದೆ, ಏನೇನು ಒಂದು ಆಶೀರ್ವಾದಗಳು ಇದೆ, ಏನೇನು ಒಂದು ಬ್ಲೆಸ್ಸಿಂಗ್ಸ್ ಅಲ್ಲಿ ನಾವು ಏನೇನು ಪಡೆದುಕೊಳ್ಬಹುದು ಎಂಬುದಾಗಿ ಎಲ್ಲವನ್ನ ನಮಗೆ ತಿಳಿದುಕೊಳ್ಳುವಂಥದ್ದು ದೇವರ ವಾಕ್ಯದ ಮುಖಾಂತರವಾಗಿ. ಹಾಲೆಲೂಯ. ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ ಹ್ಯಾಸ್ ದ ಪವರ್ ಆಫ್ ಲೈಟ್. ಹಾಲೆಲೂಯ. ಇಟ್ ಶೋಸ್ ದ ಪಾತ್ ಯು ಟು ವಾಕ್ ಇನ್ ದಟ್ ಲೈಟ್ ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋಣ. ಹಾಲೆಲೂಯ. ಇನ್ನೊಂದು ವಾಕ್ಯವನ್ನು ನಾವು ನೋಡ್ಕೊಳ್ಳೋಣ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 45ನೇ ಅಧ್ಯಾಯ 3ನೇ ವಚನ. ನಿನ್ನ ಹೆಸರು ಹಿಡಿದು ಕರೆಯುವ ನಾನು ಯೆಹೋವನು, ಇಸ್ರಾಯೇಲರ ದೇವರು ಎಂದು ನೀನು ತಿಳಿದುಕೊಳ್ಳುವ ಹಾಗೆ ಕತ್ತಲಲ್ಲಿ ಬಚ್ಚಿಟ್ಟಿರುವ ಆಸ್ತಿ ಪಾಸ್ತಿಗಳನ್ನು, ಗುಪ್ತ ಸ್ಥಳಗಳಲ್ಲಿ ಮರೆ ಮಾಡಿದ ನಿಧಿ ನಿಕ್ಷೇಪವನ್ನು ನಿನಗೆ ಕೊಡುವೆನು ಎಂಬುದಾಗಿ. ಹಾಲೆಲೂಯ. ಇಲ್ಲಿ ನಾವು ಥಿಂಗ್ಸ್ ಅನ್ನು ನಮಗೆ ಕೊಡ್ತಾರೆ. ಹಾಲೆಲೂಯ. ನಿಧಿ ನಿಕ್ಷೇಪ ಮತ್ತು ಆಸ್ತಿ ಪಾಸ್ತಿಗಳು ಕತ್ತಲಲ್ಲಿ ಬಚ್ಚಿಟ್ಟಿದ್ದಾರೆ, ಯಾರಿಗೂ ಗೊತ್ತಿಲ್ಲ, ದೇವರು ಕೊಡ್ತಾ ಇದ್ದಾರೆ. ಹಾಲೆಲೂಯ. ಒಂದು ದಿನ ಅರ್ಥ ಮಾಡ್ಕೊಳ್ಬೇಕು ಹೇಗೆ ಇದೆಲ್ಲ ಪಾಸಿಬಲ್ ಅಂತಂದ್ರೆ, ಯಾವಾಗ ನೀನು ಡೆಡಿಕೇಟ್ ಆಗ್ತೇ, ಯಾವಾಗ ವರ್ಡ್ ಆಫ್ ಗಾಡ್ ಮುಖಾಂತರವಾಗಿ ಹೋಗ್ತೇ, ನಿನಗೆ ಏನು ಆಶೀರ್ವಾದ ಇದೆ ನಿನಗೆ ಬರಬೇಕು, ಅದಕ್ಕಾಗಿ ನೀನು ಹೋರಾಟ ಮಾಡ್ತೇನೆ, ನಿನಗೆ ಆ ಒಂದು ನಿಧಿ ನಿಕ್ಷೇಪಗಳನ್ನ ದೇವರು ಕೊಡ್ತಾರೆ. ಹಾಲೆಲೂಯ. ಈ ಒಂದು ಪರ್ಟಿಕ್ಯುಲರ್ ವರ್ಸ್ ಬಂದ್ಬಿಟ್ಟು ಸೈರಸ್ ಬಗ್ಗೆ ಮಾತಾಡ್ತಾ ಇದೆ. ಸೈರಸ್ ಕುರಿತಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ, ಬ್ಯಾಬಿಲೋನ್ ಆ ಒಂದು ಟೈಮ್ ನಲ್ಲಿ ಏನಂತ ಒಂದು ಗ್ರೇಟೆಸ್ಟ್ ಎಂಪೈರ್ ಆಗಿತ್ತು. ಅದನ್ನ ಯಾರು ಕೂಡ ಮುಟ್ಟುವುದು ಕೂಡ ಸಾಧ್ಯವಾಗಿರ್ಲಿಲ್ಲ. ಆದ್ರೆ ಸೈರಸ್ ಎಂಬುವಂತ ಪರ್ಷಿಯನ್ ಕಿಂಗ್ ಏನ್ ಮಾಡ್ತಾನೆ, ಸೂಸೈಡಲ್ ಅಟ್ಯಾಕ್ ಮಾಡ್ತಾನೆ. ನಾನು ಏನಾದ್ರೂ ಮಾಡಿದ್ರು ಪರವಾಗಿಲ್ಲ, ನನಗೆ ಬ್ಯಾಬಿಲೋನ್ ಬೇಕೇ ಬೇಕು, ಬ್ಯಾಬಿಲೋನ್ ನನ್ನನ್ನು ವಶಪಡಿಸಿಕೊಳ್ಳಲೇಬೇಕು ಎಂಬುದಾಗಿ. ಅದೇ ಟೈಮ್ ನಲ್ಲಿ ಅವನು ಹೋಗುವಾಗ ಅಲ್ಲಿ ದ್ವಾರಗಳು ಓಪನ್ ಆಗಿರ್ತದೆ. ಒಂದು ದೊಡ್ಡ ಗೇಟ್ ಇರ್ತದೆ, ಇಷ್ಟಾರ್ ಗೇಟ್ ಎಂಬುದಾಗಿ. ಆ ಗೇಟ್ ಓಪನ್ ಮಾಡಿರ್ತಾರೆ. ಯಾಕೆಂದ್ರೆ ಒಳಗಡೆ ಬೆಲ್ತೆಶಚ್ಚರ್ ಒಂದು ಫೀಸ್ಟ್ ಅನ್ನು ಆರ್ಗನೈಸ್ ಮಾಡಿರ್ತಾನೆ. ಅವಾಗ ದೇವರ ಕೈ ಬಂದು ಗೋಡೆ ಮೇಲೆ ಬರೆಯುವುದನ್ನ ನಾವು ದಾನಿಯೇಲನ ಗ್ರಂಥದ ಪ್ರವಾದನೆ ಗ್ರಂಥದಲ್ಲಿ ನಾವು ನೋಡ್ಕೊಳ್ಬಹುದಾಗಿದೆ. ಅವಾಗ ಏನಾಗ್ತದೆ, ಬಾಗಿಲನ್ನು ದೇವರು ಸೈರಸ್ಗೋಸ್ಕರ ಓಪನ್ ಮಾಡಿದ್ದಾರೆ. ಯಾಕೆಂದ್ರೆ ಕತ್ತಲಲ್ಲಿ ಬಚ್ಚಿಟ್ಟಿರುವ ನಿಧಿ ನಿಕ್ಷೇಪ ಏನಿದೆ, ಏನ್ಷಿಯಂಟ್ ಟ್ರೆಜರ್ ಇದೆ, ಅದೆಲ್ಲ ಕೂಡ ಒಂದೇ ಸತಿ ದೇವರು ಸೈರಸ್ಗೆ ಕೊಡ್ತಾರೆ. ಯಾಕೆ ಅಂತಂದ್ರೆ ಸೈರಸ್ ಮುಖಾಂತರವಾಗಿ ದೇವರು ಒಂದು ಗ್ರೇಟೆಸ್ಟ್ ಕೆಲಸ ಮಾಡ್ಲಿಕ್ಕಿದ್ದಾರೆ. ಹಾಲೆಲೂಯ. ದೇವರು ಸೈರಸ್ ಹುಟ್ಟುವುದಕ್ಕಿಂತ ಮುಂಚೆನೆ, ಸೈರಸ್ನ 150 ವರ್ಷಗಳ ಹಿಂದೆ ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ಬರೀತಾ ಇದ್ದಾರೆ. ಇನ್ನ ಸೈರಸ್ ಹುಟ್ಟಿಲ್ಲ, ಆದ್ರೆ ಒಂದು ದಿನ ಸೈರಸ್ ಬರುವಾಗ ಆ ಸೈರಸ್ಗೆ ದೇವರು ಹೇಳ್ತಾ ಇದ್ದಾರೆ, ನಿನಗೆ ನಾನು ಇದನ್ನೆಲ್ಲ ಕೊಡ್ತೇನೆ. ಮೊದಲೇ ದೇವರು ಬೆಳಕು ಹಾಕಿದ್ದಾರೆ. ಹಾಲೆಲೂಯ. ಆ ಬೆಳಕು ಏನು ಅಂತಂದ್ರೆ, ನಿನ್ಗೆ ಏನೇನು ಆಶೀರ್ವಾದ ಇದೆ ನಿನಗೆ ಬರ್ತದೆ. ಯಾಕೆ ಅಂತಂದ್ರೆ ಸೈರಸ್ ಕೈಯಿಂದ ದೇವರು ವಿಶೇಷವಾದಂತ ಕಾರ್ಯ ಮಾಡ್ಲಿಕ್ಕಿದ್ದಾರೆ. ಹಾಲೆಲೂಯ. ಇಸ್ರಾಯೇಲ್ ಜನರನ್ನ ಮತ್ತೆ ವಾಪಸ್ ತಮ್ಮ ಒಂದು ಯೆರೂಸಲೇಮಿಗೆ ಕರೆಸಿ ಅವ್ರು ಮತ್ತೆ ದೇವಾಲಯನ ಕಟ್ಟುವಂತ ಕಾರ್ಯಗಳು ನಡೀತದೆ. ಹಾಲೆಲೂಯ. ಅದು ಒಂದು ವಿಚಾರಕ್ಕಾಗಿ ದೇವರು ಸೈರಸ್ನ ಆರಿಸ್ಕೊಂಡಿದ್ರು. ಈ ಒಂದು ದಿನ ಕೂಡ ನಿನ್ನನ್ನು ನನ್ನನ್ನು ಆರಿಸ್ಕೊಂಡಿದ್ದಾರೆ. ಈ ಒಂದು ದಿನ ಕೂಡ ನಮ್ಮ ಅನೇಕ ಜನ ಕ್ರೈಸ್ತರನ್ನ ಆರಿಸ್ಕೊಂಡಿದ್ದಾರೆ. ಗಾಡ್ ಹ್ಯಾಸ್ ಎ ಗ್ರೇಟೆಸ್ಟ್ ಪ್ಲಾನ್. ಹಾಲೆಲೂಯ. ಯಾವಾಗ ಕೂಡ ದೇವರು ಗ್ರೇಟ್ ಪ್ಲಾನ್ ಅಲ್ಲಿ ವರ್ಕ್ ಮಾಡಲ್ಲ, ಗ್ರೇಟೆಸ್ಟ್ ಪ್ಲಾನ್ ಅಲ್ಲಿ ವರ್ಕ್ ಮಾಡ್ತಾರೆ. ಹಾಲೆಲೂಯ. ಯಾಕೆ ಅಂತಂದ್ರೆ ನಾವು ಅನ್ಕೊಳ್ಬಹುದು ಇದು ಇಷ್ಟಿದೆ ಅನ್ಬಿಟ್ಟು, ದೇವ್ರು ಹೇಳ್ತಾರೆ ಇದಕ್ಕೆ ಇನ್ನ ಎಕ್ಸ್ಟ್ರಾ ಮಾಡ್ತಾರೆ ಅಂತ. ಹಾಲೆಲೂಯ. ಅದಕ್ಕೆ ವರ್ಡ್ ಆಫ್ ಗಾಡ್ ಮುಖಾಂತರವಾಗಿ ನಮ್ಗೆ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಆ ಒಂದು ಬೆಳಕನ್ನ ದೇವರು ಹಾಕ್ತಾ ಇದ್ದಾರೆ. ಯಾವುದು ಅಂತಂದ್ರೆ ದಟ್ ಈಸ್ ಬ್ಲೆಸ್ಸಿಂಗ್. ಆ ಬ್ಲೆಸ್ಸಿಂಗ್ ನಿನ್ಗೆ ಲೈಟ್ ಅಂದ್ರೆ ಒಂದು ಪಾತ್ ತೋರಿಸ್ತದೆ, ಇನ್ನೊಂದು ನಿನಗೆ ಬರ್ಬೇಕಾಗಿರುವಂತ ಬ್ಲೆಸ್ಸಿಂಗ್ ಮೇಲೆ ಲೈಟ್ ಹಾಕುವಾಗ ಯು ನೋ ವೇರ್ ಯು ಬಿಲಾಂಗ್, ಯು ನೋ ವಾಟ್ ಬ್ಲೆಸ್ಸಿಂಗ್ ಯು ಬಿಲಾಂಗ್. ಹಾಲೆಲೂಯ. ನಿಮ್ಗೆ ಯಾವ ಬ್ಲೆಸ್ಸಿಂಗ್ ಬರ್ಬೇಕು ಅದು ನಿನ್ಗೆ ಬಂದೇ ಬರ್ತದೆ. ಹಾಲೆಲೂಯ. ಹೆಂಗೆ ನಮ್ಗೆ ಗೊತ್ತಾಗ್ತದೆ ವರ್ಡ್ ಆಫ್ ಗಾಡ್ ಓದುವಾಗ, ನನ್ಗೆ ಈ ಬ್ಲೆಸ್ಸಿಂಗ್ ಇದೆ, ನನ್ಗೆ ಇದು ಬರ್ಬೇಕು, ನಂದು ಇದು. ಹಾಲೆಲೂಯ. ನೀವು ಒಂದು ತಿಂಗಳು ಫುಲ್ ಕೆಲಸ ಮಾಡಿ ನಿಮ್ಗೆ ಬರ್ಬೇಕಾಗಿರುವಂತ ಸಂಬಳನ ಕೊಟ್ಟಿಲ್ಲ ಅಂದ್ರೆ ನೀವೇನಂತೀರಾ, ಇದು ನಂದು, ನನಗೆ ಬರ್ಬೇಕು. ಇನ್ ದ ಸೇಮ್ ವೇ ನಾವು ಅರ್ಥ ಮಾಡ್ಕೊಳ್ಬೇಕು, ದೇವರ ಆಶೀರ್ವಾದ ನಮಗೆ ಬರ್ಬೇಕಾಗಿರುವಂತದ್ದು ನಮ್ಗೆ ಬರ್ಲೇಬೇಕು. ಹಾಲೆಲೂಯ. ನಾವು ಹೋಗಿ ದೇವರ ಹತ್ರ ಬೆಗ್ ಮಾಡಬಾರ್ದು, ದೇವರೇ ಪ್ಲೀಸ್ ಕೊಡು, ದೇವರೇ ಪ್ಲೀಸ್ ಕೊಡು. ದೇವ್ರೆ, ನೋ, ಚೇಂಜ್ ಯುವರ್ ಆಟಿಟ್ಯೂಡ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ಇನ್ಸ್ಟೆಡ್ ಆಫ್ ಸೇ, ಲಾರ್ಡ್ ದಿಸ್ ಬಿಲಾಂಗ್ಸ್ ಟು ಮೀ, ಇಫ್ ಎನಿಮಿ ಹೋಲ್ಡ್ಸ್ ಬರ್ನ್ ಹಿಸ್ ಹ್ಯಾಂಡ್, ಗಿವ್ ಮಿ ಲಾರ್ಡ್. ಹಾಲೆಲೂಯ. ಈ ಒಂದು ದಿನ ನಾವು ಅರ್ಥ ಮಾಡ್ಕೊಳ್ಬೇಕು, ನಮ್ಗೆ ಬೇಕಾಗಿರೋದು ಏನು ಅಂತಂದ್ರೆ ಆ ಒಂದು ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ ಮೇಲೆ ಇರೋ ಪವರ್ ಏನಂದ್ರೆ ಟು ಲೈಟ್. ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ creates the light in our life. It gives us the hidden treasures, and it shows us the way. It makes the clear paths. It removes the confusions. ಕತ್ಲಲ್ಲಿರುವ ಕನ್ಫ್ಯೂಷನ್, ಎಲ್ಲೋ ಒಂದ್ ಕಡೆ ಲೈಟ್ ಕಮ್ಮಿ ಇದೆ, ಹೋಗ್ತಾ ಇದ್ದೀರಾ, ದಾರಿ ಗೊತ್ತಾಗ್ತಾ ಇಲ್ಲ,
ಅಲ್ಲಿ ನಿಮಗೆ ಕನ್ಫ್ಯೂಷನ್. ಆದ್ರೆ ಇಲ್ಲಿ ಲೈಟ್ ಚೆನ್ನಾಗಿದೆ, ಕರೆಕ್ಟ್ ಆಗಿದೆ, ಏನು ಕನ್ಫ್ಯೂಷನ್. ಹಾಲೆಲೂಯಾ. ಬೆಳಗ್ಗೆ ಇರುವಷ್ಟು ಕ್ಲಾರಿಟಿ ರಾತ್ರಿ ಇರಲ್ಲ. ಯಾಕೆ? ಬೆಳಗ್ಗೆ ಕ್ಲಿಯರ್, ಸೂರ್ಯ ಇರ್ತಾನೆ. ರಾತ್ರಿ ಎಲ್ಲ ಕಡೆ ಕತ್ಲೆ ಕತ್ಲೆ ಕತ್ಲೆ, ಯಾರು ಏನು ಮಾಡಲ್ಲ, ಮನೆಗೆ ಹೋಗ್ತಾರೆ, ಊಟ ಮಾಡ್ತಾರೆ, ಮಲ್ಕೊಂತಾರೆ ಅಷ್ಟೇ. ಆದ್ರೆ ಕಳ್ಳರು ರಾತ್ರಿ ವರ್ಕ್ ಮಾಡ್ತಾರೆ. ಯಾವಾಗ ನಾವು ಸ್ಪಿರಿಚುಲಿ ಸೈಲೆಂಟ್ ಆಗ್ತೀವಿ ಅವಾಗ ಕಳ್ಳರು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಯಾವಾಗ ನಾವು ಸ್ಪಿರಿಚುಲಿ ಆಕ್ಟಿವ್ ಆಗ್ತೀರಿ, ಆ ವರ್ಡ್ ಆಫ್ ಗಾಡ್ ನಾವು ಓದ್ತೀವಿ, ಬೆಳಕು ಬರ್ತದೆ, ಎನಿಮಿ ಓಡೋಗ್ಬಿಡ್ತಾನೆ. ಹಾಲೆಲೂಯಾ. ಅದಕ್ಕೆ ಯಾವಾಗ ನಾವು ಬೆಳಕು ಇರಲೇಬೇಕು. ಹಾಲೆಲೂಯಾ. ಅದಕ್ಕೆ ಯೇಸುಸ್ವಾಮಿ ಹೇಳ್ತಾರೆ ನೀತಿ ಸೂರ್ಯನೇ ಎಂಬುದಾಗಿ. ಹಾಲೆಲೂಯಾ. ಯಾವಾಗ್ಲೂ ಕೂಡ ಅವ್ರ ಬೆಳಕು ಹಾಗೆ ಇರ್ತದಂತೆ. ಯೇಸುಸ್ವಾಮಿ ಬೆಳಕು ಕಮ್ಮಿ ಆಗೋದಿಲ್ಲ. ಯೇಸುಸ್ವಾಮಿ ಬೆಳಕು ಯಾವತ್ತೂ ಕೂಡ ಏನಂತ ಹೇಳ್ಬೋದು, ಕಮ್ಮಿ ಆಗೋದಿಲ್ಲ. ಇಸ್ ಸನ್ ಆಫ್ ರೈಚಸ್ನೆಸ್. ಹಾಲೆಲೂಯಾ. ಆ ರೀತಿಯಲ್ಲಿ ನೀತಿಯ ಸೂರ್ಯನ್ ನಮ್ಮ ಜೀವಿತದಲ್ಲಿ ಇರುವಾಗ ನಾವು ದೇವರ ವಾಕ್ಯವನ್ನು ನಾವು ಓದುತ್ತಾ 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 ಓದು, ಬೆಳಕು ಇರ್ತದೆ, ಕತ್ತಲೆ ಆಗೋದಿಲ್ಲ. ಕತ್ತಲೆ ಆದ್ರೆ ಕಳ್ಳರು ಬರ್ತಾರೆ. ಹಾಲೆಲೂಯಾ. ಬೆಳಕಿರುವಾಗ ಯಾರು ಬರಲ್ಲ. ಹಾಲೆಲೂಯಾ. ಆ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಯಾವಾಗ ದೇವರ ಆತ್ಮನು ಬೆಳಕನ್ನ ಇಕ್ಕಿರ್ತಾರೆ. ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ ವಿಲ್ ಆಲ್ವೇಸ್ ಕೀಪ್ ದ ಲೈಟ್ ಶೈನಿಂಗ್ ಇನ್ ಅವರ್ ಲೈಫ್. ನಾನು ನಂಬ್ತೇನೆ ಈ ವಾಕ್ಯ ನಮ್ಮನ್ನು ಆಶೀರ್ವಾದ ಮಾಡಿದೆ ಎಂಬುದಾಗಿ. ನಾವು 7 ಪಾಯಿಂಟ್ಸ್ಗಳಲ್ಲಿ ನಾವು 3 ಪಾಯಿಂಟ್ಸ್ ನಾವು ಕವರ್ ಮಾಡಿದ್ದೇವೆ. ಇನ್ನ 4 ಪಾಯಿಂಟ್ಸ್ ಇದೆ. ನೆಕ್ಸ್ಟ್ ವೀಕ್ ನಾವು ಅದನ್ನು ಕಂಟಿನ್ಯೂ ಮಾಡ್ಕೊಳ್ಳೋಣ. ಯಾಕೆಂದ್ರೆ ಅನೇಕ ಒಂದು ವಿಚಾರಗಳನ್ನ ಇನ್ನೂ ಡೀಪ್ ಆಗಿ ದೇವರು ಮಾತಾಡ್ಲಿಕ್ಕಿದ್ದಾರೆ. ಒಂದೊಂದು ಪಾಯಿಂಟ್ಸ್ ನಾವು ಕವರ್ ಮಾಡ್ಲಿಕ್ಕೆ ಸಮಯ ತಗೊಳ್ಳೋದ್ರಿಂದ ಇನ್ನ 4 ಪಾಯಿಂಟ್ಸ್ಗಳು ಇನ್ನೂ ವಿಶೇಷವಾಗಿ ಬರುವವರ ದೇವರು ನಮ್ಮ ಕೂಡ ಮಾತಾಡ್ಲಿಕ್ಕಿದ್ದಾರೆ. ನಾವು ನಂಬ್ತೇವೆ ಈ ವಾಕ್ಯ ನಮ್ಮನ್ನು ಆಶೀರ್ವಾದ ಮಾಡಿದೆ ಎಂಬುದಾಗಿ. ನಾವಿರುವಂತಹ ಸ್ಥಳಗಳು ನಮ್ಮ ಕಣ್ಣುಗಳನ್ನ ಮುಚ್ಚಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧರಾದ ದೇವರ ಅದ್ಭುತವಾಗಿ ನೀವು ಮಾತಾಡೋದಕ್ಕಾಗಿ ನಿಮಗೆ ಕೋಟ್ಯಾನು ಕೋಟಿ ಸ್ತೋತ್ರ ತಂದೆ. ಈ ವಾಕ್ಯವನ್ನು ನಮಗೆ ದಯಪಾಲಿಸೋದಕ್ಕಾಗಿ ಸ್ತೋತ್ರಪ್ಪ. ಅಪ್ಪ ದೇವರೇ, ನಿನ್ನ ವಾಕ್ಯ ಬೆಂಕಿಯಾಗಿದೆ, ನಿನ್ನ ವಾಕ್ಯ ನೀರಾಗಿದೆ, ಜೀವಕರದ ನೀರು, ಮತ್ತು ನಿನ್ನ ವಾಕ್ಯ ಸ್ವಾಮಿ ಕರ್ತನೆ ಒಂದು ಬೆಳಕನ್ನು ತೋರಿಸುವಂತದ್ದಾಗಿದೆ ದೇವರೇ. ಈ ರೀತಿಯಲ್ಲಿ ದೇವರ ವಾಕ್ಯವನ್ನ ಯಾರ್ಯಾರು ನೋಡಿದ್ದಾರೆ ಅವ್ರಿಗೆ ಆ ಒಂದು ಸತ್ಯಾಂಶದಲ್ಲಿ ಅವ್ರನ್ನ ಆಶೀರ್ವದಿಸಬೇಕಾಗಿದೆ ದೇವರೇ. ನಿಮ್ಮ ಹಸ್ತಗಳಲ್ಲಿ ಎಲ್ಲಾ ವಿಚಾರಗಳನ್ನು ನಾವು ಒಪ್ಪಿಸಿಕೊಡ್ತೀವಿ ಸ್ವಾಮಿ. ಎಲ್ಲ ಘನತೆ ಮಹಿಮೆ ನೀವು ಒಬ್ಬರಿಗೆ ಸಲ್ಲಿಸ್ತೇವೆ. ಯೇಸು ಕ್ರಿಸ್ತನ ಮುಂದೆ ಅದನ್ನು ನಮ್ಮಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ. ಆಮೆನ್.